ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾಂ ತಮಹಂ ವಂದೇ ಪರಮಾನಂದ ಮಾಧವಃ. ದೀಪ್ತನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತವೀರ ನರೇಂದ್ರಂ ತ್ವಾಂ ವಂದೇ ಸಿಂಹನಿನಾದಂ. ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡುತ್ತಿರುವ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ವೇದಿಕೆಯ ಮೇಲಿರುವ ಹಿರಿಯರೇ, ಸಮಾವೇಶಗೊಂಡಿರುವ ಗುರು ಬಳಗವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಮೊದಲಿಂದ ನೋಡ್ತಾ ಇದ್ದೀನಿ ಕಾರ್ಯಕ್ರಮ ಚಾಲೂ ಆದಾಗಿಂದ ಯಾಕೋ ನೀವು ಒಂದು ಸ್ವಲ್ಪ ಸಪ್ಪಗದೀರಿ. ಬಹುತೇಕ ಕಮಿಟಿಯವರು ಸಂಡೇ ಇಟ್ಕೊಂಡಿದ್ದಕ್ಕೆ ಸಪ್ಪಗಿದ್ದೀರಿ. ಅವ್ರು ನಕ್ಕರು ನೋಡ್ರಿ, ಒರಿಜಿನಲ್ ಫೀಲಿಂಗ್ ಬಂತು. ಜಗತ್ತಿನಾಗ ಮಾಸ್ತರ್ ಅಷ್ಟು ಕಂಜೂಸ್ ಯಾರು ಇರೋದಿಲ್ಲ. ಎಲ್ಲರೂ ಹೇಳ್ತಾರೆ ಇರುವುದು ಒಂದು ಸಂಡೇ, ಇರುವುದು. ನನಗೂ ಅನ್ನಿಸ್ತು ನಿಮ್ಮನ್ನು ನೋಡಿ. ಯಾಕೆ ಅನ್ನಿಸ್ತಂದ್ರೆ, ಪಾಪ ಅವ್ರು ಸ್ವಾಗತ ಭಾಷಣ ಮಾಡೋರು ಎಷ್ಟು ಹೇಳಿದ್ರು ನಮ್ಮ ಬಗ್ಗೆ, ಅಂಥವ್ರು ಇಂಥವ್ರು ಹಂಗದಾರ. ಒಬ್ಬರನ್ನ ಚಪ್ಪಾಳೆ ಹೊಡಿಬೇಕಲ್ಲ ನೀವು. ಅಂದ್ರೆ ನಿಮ್ಮದೇನು ನಮ್ದು ಯಾರಿಗೆ ಹೇಳೋದು ಅಂತ ಹೋಗಿ ನಮ್ಗೆ ಬಿಡ್ರಿ. ಪಾಪ ಅವ್ರಿಗೆ ಸತ್ಕಾರ ಮಾಡಿದ್ರಲ್ಲ, ಪ್ರಶಸ್ತಿ ತಗೊಂಡು, ಅವಾಗರ ಚಪ್ಪಾಳೆ ಹೊಡಿತೀರಿ ನಂತ ಕಣ್ಣು ಆಡಿಸ್ತಿದ್ದೆ ನಾನು. ಅವಾಗರ ಹೊಡಿಬೇಕಲ್ಲ. ನಿಮ್ದೇನು ಅವ್ರು ತಗೊಂಡಾರ ಅಂತ ಬೇರೆಯವರು ಗೆದ್ದಾಗ ಖುಷಿ ಪಡೋದಿದೆಯಲ್ಲ, ಅದು ನಿಜವಾದ ಖುಷಿ. ಆ ಬಳಿಕ ಇಂಥ ಸಮಾರಂಭದೊಳಗಡೆ, ಇಂಥ ಪ್ರೋಗ್ರಾಮ್ ಒಳಗಡೆ ಇವೆಲ್ಲ ತುಂಬ ಸಾಮಾನ್ಯ ಸಂಗತಿಗಳು. ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೆಲವು ಸರಿ ಚಪ್ಪಾಳೆ ತಟ್ಟಬೇಕು. ಅದು ಸಭಾ ಸೂಕ್ಷ್ಮತೆ. ಅದಕ್ಕೆ ಒಂದು ಸರಿ ಅವಾಗಿಂದ ಇಲ್ಲಿ ಮಟ್ಟ ಏನೇನು ನಡೆದಲ್ಲ, ಅದಕ್ಕೊಂದು ಸರಿ ಚಪ್ಪಾಳೆ ತಟ್ಟಿಬಿಡ್ರಿ. ಈ ಸೌಂಡಿಗೆ ಬೇರೆ ಶಕ್ತಿ ಇದೆ. ಈ ಸೌಂಡ್ ಇದೆಯಲ್ಲ, ಚಪ್ಪಾಳೆ, ಇದಕ್ಕೆ ಬೇರೆ ಶಕ್ತಿ ಇದೆ. ಅದರ ಕೆಪಾಸಿಟಿನೇ ಬೇರೆ. ಭಾಷಣ ಮಾಡೋರ್ಗೂ ಬೇರೆ ಹುರುಪು ಕೊಡ್ತದೆ, ಪ್ರಶಸ್ತಿ ತಗೊಂಡವ್ರಿಗೂ ಬೇರೆ ಖುಷಿ ಕೊಡ್ತದೆ. ಬಹಳ ಸಂತೋಷ ಆಯಿತು. ಪ್ರಶಸ್ತಿ ಪಡೆದಂಥ ಎಲ್ಲ ಗುರುಗಳಿಗೆ ನಾನು ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಇಂಥದ್ದೇ ಶಾಲೆ ಕಾರ್ಯಕ್ರಮ ಇತ್ತು. ಒಬ್ಬ ಶಿಕ್ಷಕರಿಗೆ ಪ್ರಶಸ್ತಿ ಕೊಟ್ಟಿದ್ರು. ನಾನು ಕಮಿಟಿಯವ್ರಿಗೆ ಕೇಳಿದೆ, ಯಾಕೆ ಕೊಟ್ರಿ, ಅವರಿಗೆ ಪ್ರಶಸ್ತಿ ಯಾಕೆ ಕೊಟ್ರಿ? ಅವರಂದರು, ಅವ್ರು ಭಾಳ ಚೆನ್ನಾಗಿ ಪಾಠ ಮಾಡ್ತಾರೆ, ಅದಕ್ಕೆ ಪ್ರಶಸ್ತಿ ಕೊಟ್ಟಿವಿ. ತಪ್ಪಲ್ಲ, ಕಮಿಟಿಯವ್ರು ಮಾಡಿದ ತಪ್ಪಲ್ಲ. ಚಲೋ ಪಾಠ ಮಾಡಿದ್ರೆ ಮಾಸ್ತರ್ ಆಗಬೇಕು, ಪ್ರಶಸ್ತಿ ಕೊಡಬಾರ್ದು. ಚಲೋ ಪಾಠ ಮಾಡೋದ್ರಿಂದ ಪ್ರಶಸ್ತಿ ಕೊಟ್ಟರೆ ತಪ್ಪಂತ ನಂಗೆ ಅನ್ನಿಸ್ತದೆ. ಚಲೋ ಪಾಠ ಮಾಡೋರ್ನಷ್ಟ ಮಾಸ್ತರ್ ಮಾಡಬೇಕು. ಭಾಳ ಸಮಯ ಪಾಲಿಸ್ತಾರ್ರಿ, ಮಕ್ಕಳನ್ನ ಭಾಳ ಪ್ರೀತಿಸ್ತಾರ್ರಿ, ಭಾಳ ತಿಳ್ಕೊಂಡಾರ್ರಿ, ಆದ್ದರಿಂದ ಅವರಿಗೆ ಪ್ರಶಸ್ತಿ ಕೊಟ್ಟೆವು ಅಂತಂದ್ರು ಅವ್ರು. ಇಲ್ಲ, ಹಂಗಿದ್ರಷ್ಟ ಮಾಸ್ತರ್ ಆಗಬೇಕು. ಪ್ರಶಸ್ತಿ ಬೇರೆ, ಅದು ಖುಷಿ ಕೊಡೋದು, ಅವ್ರ ಅಭಿಮಾನಕ್ಕೆ ನಮಗೆ ಖುಷಿ ಕೊಡೋದು. ಇವನು ಮಾಡಲಿಲ್ಲ ಅಂದ್ರೆ, ಈಗ ನಾ ಏನು 4 ಮಾತು ಹೇಳಿದ್ನಲ್ಲ, ಯಾವುದು 4 ಮಾತು? ಚೆನ್ನಾಗಿ ಪಾಠ ಮಾಡ್ತಾರೆ, ಸಮಯ ಪಾಲನೆ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. ಇವನು ಮಾಡಲಿಲ್ಲ ಅಂದ್ರೆ ಟೀಚರ್ ಆಗಬಾರ್ದು. ಟೀಚರ್ ಅಂದ್ರೆ ಇವು, ಅದಕ್ಕೆ ಸಪ್ರೇಟ್ ಪ್ರಶಸ್ತಿ ಅವಶ್ಯಕತೆ ಇಲ್ಲ. ಮತ್ತು ಇದನ್ನು ಮಾಡಲಿಲ್ಲ ಅಂದ್ರೆ, ನಾನೊಬ್ಬ ಶಿಕ್ಷಕನಾಗಿ ಹೇಳ್ತೀನಿ, ಶಿಕ್ಷಕ ಧರ್ಮಕ್ಕೆ ನಾವು ಚ್ಯುತಿ ತಂದಂಗೆ. ಅದೊಂದು ಬೇರೆ ಪ್ರಪಂಚ. ಅದು ಟೀಚರ್ ವರ್ಡ್ ಈಸ್ ಟು ಸಪ್ರೇಟ್ ವರ್ಡ್. ಅದನ್ನು ನಾವು ಬೇರೆ ಪ್ರಪಂಚದ ಜೊತೆ ಹೋಲಿಕೆ ಮಾಡಿ, ಬೇರೆ ಪ್ರೊಫೆಷನ್ ಜೊತೆ ಕಂಪೇರ್ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಬೇರೆ ಪ್ರಪಂಚ. ಆ ಪ್ರಪಂಚದೊಳಗೆ ಪ್ರವೇಶ ಸಿಗಬೇಕಂದ್ರೆ ಈ ಕೆಪಾಸಿಟೀಸ್ ಇರಬೇಕು.
ಪಂಕ್ಚುಯಲ್ ಇದ್ರನ್ನ ಟೀಚರ್ ಆಗಬೇಕು, ಓದೋ ಹಸಿವಿರ್ಬೇಕು, ತಿಳ್ಕೊಳ್ಳೋ ಹಸಿವಿರ್ಬೇಕು, ಮಕ್ಕಳನ್ನ ಪ್ರೀತಿ. ಕಾಡದೇವ್ರು ಸರ್ ಭಾಳ ಚಂದ ಹೇಳಿದ್ರು. 15 ವರ್ಷ ಆದಮೇಲೆ ಗಿಡದಾಗ ಕೂತ್ ಹುಡುಗ ಹೇಳಿದ್ ನಾನು. ನಾವು ಆಗ 15 ನಿಮಿಷದ ನಂತರನೇ ಹೇಳುವಲ್ಲು. ಮತ್ತು ಅವು ಎಷ್ಟು ಚಂದ ಹೇಳಿದ ಸೂತ್ರ ಎಲ್ಲ ಹೇಳಿದಂತ. ಬೆಳಕಿಂದು ಎಲ್ಲ ನಿಯಮ ಹೇಳಿದಂಥವು. ನಮ್ಮ ಬೆಳಕಿಂದು ಬಿಡ್ರಿ ಅಂದ್ರೆ ಇದೇನಿದೆಯಲ್ಲ ಪ್ರೊಫೆಷನ್, ಇದಕ್ಕೊಂದು ಬೇರೆ ಪ್ರಪಂಚ ಇದೆ. ಈಗ ಅವ್ರು 15 ವರ್ಷದ ನಂತರದ್ದು ಹೇಳಿದಾರಲ್ಲ, ಅವ್ರು ಇರೋವರೆಗೂ ಇದು ಸ್ಮರಣೆ ಒಳಗಿರ್ತದೆ. ಆ ಹುಡುಗ ಏನು ಹೇಳ್ಯಾನಲ್ಲ ಇದು ಇರ್ತದೆ. ಅದಕ್ಕೆ ಒಬ್ಬ ಟೀಚರ್ ಆಗಬೇಕಾದ್ರೆ ಈ ಪ್ರಶಸ್ತಿ ಬಹಳ ಮುಖ್ಯ. ನನಗನ್ನಿಸ್ತದೆ, ಹೂ ಈಸ್ ಬೆಸ್ಟ್ ಟೀಚರ್? ಯಾರು ಬೆಸ್ಟ್ ಟೀಚರ್ ಅಂದರೆ, ಯಾವ ಟೀಚರ್ ಶಾಲೆಗೆ ಹುಡುಗರು ನಗುನಗುತ್ತಾ ಬರ್ತಾರೋ, ಬೇಜಾರದಿಂದ ಮನೆಗೆ ಹೋಗ್ತಾರೋ ಅವರು ಬೆಸ್ಟ್ ಟೀಚರ್. ತಿಳಿಲಿಲ್ಲ? ತಿಳಿದ್ರೆ ಚಪ್ಪಾಳೆ ಡನ್. ಇನ್ನೊಮ್ಮೆ ಹೇಳ್ತೀನಿ, ಯಾವ ಟೀಚರ್ ಶಾಲೆಗೆ ಮಕ್ಕಳು ನಗುನಗುತ್ತಾ ಬರ್ತಾರೋ, ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ತಾರೋ, ದೇ ಆರ್ ದ ಬೆಸ್ಟ್ ಟೀಚರ್ಸ್ ಇನ್ ದ ವರ್ಲ್ಡ್. ದೇ ಆರ್ ದ ಬೆಸ್ಟ್ ಟೀಚರ್ಸ್. ಕಾಡದೇವ್ರು ಸರ್ ಅಂದರು, ನಾವು ಕ್ಲಾಸ್ನಾಗ ಹೋದ್ರೆ ಹುಡುಗರು ಮಾರಿ ಅಗಲಾಗಬೇಕು, ನಗಬೇಕು. ಅವ್ರು ಯಪ್ಪ ಟೀಚರ್ ಬಂದ್ರಲ್ಲ ಅನ್ಕೋಬಾರ್ದು. ಅವ್ರು ಅಂದ್ಕೊಂಡ್ರಂದ್ರೆ ತಿಳ್ಕೊರಿ ಏನೋ ಸ್ವಲ್ಪ ಕಡಿಮೆ ಆಗ್ಯದ ಅಂತ ತಿಳ್ಕೊಬೇಕು. ಹೋಗ್ರು ಸಾಕು ಶಾಲೆ ಬಿಟ್ಟದೆ ಅಂದ್ರೂ ಸರ್ ಸುತ್ತ ಹುಡುಗರು ಗಿರ್ಕಿ ಹೊಡಿಬೇಕು. ಅದು ಕಾಲು ಬದಲಿ ಆಗೈತಿ, ಶಾಲೆ ಬದಲಿ ಆಗೈತಿ, ಅದೆಲ್ಲ ಫೂಲಿಶ್ನೆಸ್. ಅದು ಹಂಗೆ ಹಳೆ ಕಾಲ ಹಂಗಿತ್ತು, ಹೊಸ ಕಾಲ ಹಿಂಗೈತಿ. ಹಳೆ ಕಾಲದಾಗ ಶಿಕ್ಷಕರಿಗೆ ಭಾಳ ಗೌರವ ಇತ್ತು, ಈ ಕಾಲದಾಗ ಯಾರೂ ಕಿಮ್ಮತ್ತು ಕೊಡೋದಿಲ್ಲ. ಹಳೆ ಕಾಲದಾಗ ಟೀಚರ್ಸ್ ಹೆಂಗಿದ್ರೆ ಹಂಗೆ ನಾವು ಅದೀವಿ. ಸುಮ್ಮ ಏನ್ರಿ 4 ಮಂದಿಯಾಗ ನಿಂತಾಗ ಹೇಳಿಬಿಡ್ತೇವೆ, ಹಳೆ ಕಾಲದಾಗ ಟೀಚರ್ಸ್ ದೇವ್ರು ನೋಡ್ದಂಗೆ ನೋಡ್ತಿದ್ರಿ, ನಮ್ಮನ್ನು ಗೌರವಿಸೋದಿಲ್ಲ. ಶಿಕ್ಷಕರಿಗೆ ಸಮಾಜದಿಂದ ಆದರ ಸಿಗಬೇಕಾದ್ರೆ ಅಂತರ ಇರಬೇಕು, ಡಿಫ್ರೆನ್ಸ್ ಇರಬೇಕು. ಎಲ್ಲ ವಿಷಯದೊಳಗೂ, ಜ್ಞಾನದ ವಿಷಯದೊಳಗೆ ಅಂತರ ಇರಬೇಕು, ನಡತೆ ವಿಷಯದೊಳಗೆ ಅಂತರ ಇರಬೇಕು, ದೃಷ್ಟಿಕೋನದ ವಿಷಯದೊಳಗೆ ಅಂತರ ಇರಬೇಕು. ಸಮಾಜಕ್ಕೆ ಅನಿಸ್ಬೇಕು, ದಿಸ್ ಪರ್ಸನ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಅಸ್. ನಮ್ಮಿಂದ ಈ ಮನುಷ್ಯ ಭಿನ್ನ ಅದಾನೆ, ನಮ್ಮಿಂದ ಈ ವ್ಯಕ್ತಿ ಭಿನ್ನ ಅದಾರ ಅಂತ ಅನಿಸಿದರೆ ಸಮಾಜ ಗೌರವ ಕೊಡ್ತದೆ. ಶಿಕ್ಷಕರಿಗೂ ಅಷ್ಟೇ ಯಾಕೆ ಕೊಡ್ತದೆ, ಭಿಕ್ಷುಕರಿಗೂ ಗೌರವ ಕೊಡ್ತದೆ. ಬಟ್ ಅಂತರ ಇರಬೇಕು. ಅಂತರ ಇತ್ತು ಅಂದರೆ ಆದರ ಸಿಗ್ತದೆ. ನಾವು ಬರೀ ಆದರವನ್ನು ಅಪೇಕ್ಷೆ ಪಟ್ಟೆವು ಅಂದರೆ, ಅಂತರವನ್ನು ಕಾಪಾಡಿಕೊಳ್ಳಿಲ್ಲ ಅಂದರೆ, ಈಗ ನೀವು ನೋಡಿ ಗಮನಿಸಬೇಕಾದ್ರೆ ಶಾಲಾ ಕಾಲೇಜುಗಳಲ್ಲಿ ನಮಗಿಂತ ಶಾಣೆ ಮಕ್ಕಳದಾವು, ನಮ್ಮ ಪಾಲಕರು ನಮಗಿಂತ ಚಂದ ಮಾತಾಡ್ತಿರ್ತಾರೆ. ಹಿಂದೆ ಹಂಗಿತ್ತು, ನಮ್ಮ ಸರ್ ಹತ್ರ ಹೋದ್ವಿ ಅಂದ್ರೆ ಕಣ್ಣಿಟ್ಟು ಮಾತಾಡುವಂಥ ಎದೆಗಾರಿಕೆ ನಮಗಿರಲಿಲ್ಲ. ಅವ್ರೇನು ಭಾಳ ಇಲ್ಲಿ ಕೂತಾರಲ್ಲ ಹಿರಿಯರು, ಇವ್ರೇನು ದೊಡ್ಡ ಡಿಗ್ರಿ ಕಲ್ತಿದ್ರೇನು, ಯೂನಿವರ್ಸಿಟಿಯಾಗ ಕಲ್ತಾರೇನು, 4 ಅಕ್ಷರ ಬರ್ತಿದ್ರು. ಅವ್ರು ಹೆಂಗೆ ಇರ್ತಿದ್ರು ಅಂದ್ರೆ, ಅವ್ರು ನಿಂತ್ರೆ ಒಂದು ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ನಿಂತಂಗೆ ಅನಿಸ್ತಿತ್ತು. ದಟ್ ಈಸ್ ಡಿಫ್ರೆನ್ಸ್. ಅಂತರ ಇರಬೇಕು. ಅಂತರ ಆದರವನ್ನು ತಂದು ಕೊಡ್ತದೆ. ಅದಕ್ಕೆ ಬೆಸ್ಟ್ ಟೀಚರ್ ಯಾರು ಅಂದ್ರೆ, ಯಾರನ್ನು ಹುಡುಗರು ಪ್ರೀತಿಸ್ತಾರಲ್ಲ, ಯಾರ ವಿಷಯವನ್ನು ಹುಡುಗರು ಇಷ್ಟಪಡ್ತಾರಲ್ಲ, ಅವರು ಬೆಸ್ಟ್ ಟೀಚರ್. ಮತ್ತು ಬೆಸ್ಟ್ ಟೀಚರ್ ಅಂತ ಯಾರಂದ್ರೆ, ಯಾರು ಪಾಠ ಮಾಡಿ ಹೋಗಿ ರಾತ್ರಿ ಊಟ ಮಾಡಿ ಮಲ್ಕೊಂಡ ತಕ್ಷಣ ನಿದ್ದೆ ಹತ್ತೈತಲ್ಲ, ಅವ್ರು ಬೆಸ್ಟ್ ಟೀಚರ್. ಭಾರಿ ಸಣ್ಣ ವಿಷಯ ಅನ್ನಿಸ್ತಲ್ಲ, ಸತ್ಯ ಹೇಳ್ತಾ ಇದ್ದೀನಿ ನಾನು. ಹೋಗಿ ಮಲ್ಕೊಂಡಾಗು ಶಾಲ್ಯಾಗಿಂದ ತಲೆಯಾಗ ಬಂತಂದ್ರೆ ವಿ ಆರ್ ನಾಟ್ ಬೆಸ್ಟ್ ಟೀಚರ್ಸ್. ಮಕ್ಕೋಬೇಕು. ಮಲ್ಕೊಂಡಾಗ ನಮ್ಮ ಮನಸ್ಸಿನಾಗ ಇದೊಂದು ಹೇಳಬೇಕಿತ್ತಂತ ಅನಿಸ್ತಂದ್ರೆ ವಿ ಆರ್ ನಾಟ್ ಬೆಸ್ಟ್ ಟೀಚರ್ಸ್. ತೃಪ್ತಿ ಇರಬೇಕು ರೀ ಟೀಚರ್ಸ್. ಅವ್ರು ಅಂದ್ರಲ್ಲ, ಐ ಆಮ್ ಟು ಹ್ಯಾಪಿ ಟು ಬಿ ಎ ಟೀಚರ್ ಅಂದ್ರೆ. ನಾವು ಇಲ್ಲಿ ಹೆಂಗಾರ ಇರುವಲ್ವ ಯಾಕೆ ಅಂದ್ರೆ, ಬೇಕು ಅಂತರ ಬಂದಿರೋರು ಇರುವಲ್ವ ಯಾಕೆ, ಅಥವಾ ಏನೋ ಅವಕಾಶ ಸಿಕ್ಕು ಬಂದಿರೋರು ಇರುವಲ್ವ ಯಾಕೆ. ಬೈ ಚಾಯ್ಸ್ ಆರ್ ಬೈ ಚಾನ್ಸ್ ವಿ ಮೇ ಬಿ ಟೀಚರ್ಸ್. But after becoming teachers, we have to be like teachers. We have to love teacher profession. There is a separate word. There is a different word. ಎಷ್ಟು ಅವಕಾಶ ಅದಾವು ಈ ಪ್ರಪಂಚದಾಗ, ಶಿಕ್ಷಕರ ಪ್ರಪಂಚದಾಗ. ವೃತ್ತಿಯನ್ನು ಪ್ರೀತಿಸುವಂಥ ಗುಣ, ಸ್ವಭಾವ, ವೃತ್ತಿಯನ್ನು ಆಧರಿಸುವಂಥ ಪ್ರವೃತ್ತಿ ನಮ್ಮೊಳಗೆ ಬಂತು ಅಂದ್ರೆ ವಿ ವಿಲ್ ಬಿ ಬೆಸ್ಟ್ ಟೀಚರ್ಸ್. ಎರಡನೇದು, ನಾವು ಎಲ್ಲರ ಯಾರಿಗಾರ ಭೇಟಿ ಆದಿವಿ ಅಂದ್ರೆ ಅವರು ಬಂದು ನಮ್ಮನ್ನು ಹೆಸರು ಹಿಡಿದು ಮಾತಾಡಿಸ್ಬೇಕು. ಟೀಚರ್ಸ್ನ ನಾವು ಅವ್ರನ್ನ ಹೆಸರು ಹಿಡಿದನ ಮಾತಾಡಿಸ್ಬೇಕು. ಆವಾಗ ನಾವು ಬೆಸ್ಟ್ ಟೀಚರ್ಸ್. ಅವ್ರು ನಮ್ಮ ಹತ್ರ ಬಂದು ನಿಮ್ಮನ್ನೆಲ್ಲೇ ನೋಡಿದ್ವಲ್ಲ ಅನ್ಬಾರ್ದು. ನಮ್ಮ ಕೈಯಾಗ ಸಾಲಿ ಕಲಿತ ಹುಡುಗರು ಸಂತ್ಯಾಗ ನಮ್ಮನ್ನು ಕೇಳ್ತಾರೆ, ನಿನ್ನೆಲ್ಲೇ ನೋಡಿದ್ನಲ್ಲ ನಾ ಅಂತ. 30 ವರ್ಷ ಸಾಲಿ ಕಲಿಸಿರ್ತೇವೆ ನಾವು ಎಷ್ಟು ಶಾಣೆ ಇದ್ದೀವಿ. 40 ಹುಡುಗರು ಕೂತಿರ್ತಾವೆ ಮುಂದೆ, ನೀ
ಲಾಸ್ಟ್ ಅದೇನು ಹೆಸರಿಲ್ಲ ನಮ್ಗೆ. ನೀ ಎರಡನೇದಕ್ಕೆ ನೀ ಮುಂದೆ ಕೂತಿಯಲ್ಲ ಅವ್ನ ಹಿಂದದೇನು 40 ಹುಡುಗರು ಹೆಸರು ಹೇಳಕ್ಕೆ ಬರಲಿಲ್ಲ ಅಂದ್ರೆ ಮಾಸ್ತರ್ಕೆ ಅದು. 40 ಪಾಠ ಬಾಯ್ಪಾಠ ಮಾಡ್ಬೇಕಂತ ಎಲ್ಲೂ ಶಾಸ್ತ್ರ ಇಲ್ಲ. ಆದರೆ 40 ಹುಡುಗರದ್ದು ನಮಗೆ ಪರಿಚಯ ಇರಲಿಲ್ಲ ಅಂದ್ರೆ ಅದು ಶಿಕ್ಷಕ ಶಾಸ್ತ್ರನ ಅಲ್ಲ. ಅದಕ್ಕೆ ಎಲ್ಲರನ್ನೂ ಪ್ರೀತಿಸಬೇಕು, ಎಲ್ಲರಿಗೂ ಪಾಠ ಮಾಡಬೇಕು. ಅವರಿಗೆ ಬೆಸ್ಟ್ ಟೀಚರ್ ಅಂತ ಕರೀತಾರೆ. ಬೆಸ್ಟ್ ಟೀಚರ್ ಅಂದ್ರೆ ತೃಪ್ತಿ ಇರಬೇಕು. ಸ್ವಲ್ಪ ಕಲಿಸುವಲ್ವ್ಯಾಕ ತೃಪ್ತಿ ಅನಿಸ್ಬೇಕು, ಖುಷಿ ಅನಿಸ್ಬೇಕು, ಸಮಾಧಾನ ಅನಿಸ್ಬೇಕು, ಸಂತೋಷ ಅನಿಸ್ಬೇಕು, ಸಂತೃಪ್ತಿ ಅನಿಸ್ಬೇಕು, ಮತ್ತು ಅದನ್ನು ಸ್ವತಃ ಗಳಿಸ್ಬೇಕು. ಅಂಥ ಬೆಸ್ಟ್ ಟೀಚರ್ ನಾವೆಲ್ಲರೂ ಆಗಬೇಕು ಅನ್ನೋ ಆಶಯದೊಂದಿಗೆ ಭಾಳ ಚಂದ ಹೆಸರಿಟ್ಟಾರೆ ಪ್ರಶಸ್ತಿಗೆ. ವಿದ್ಯಾಭೂಷಣ, ಎಷ್ಟು ಚಂದ ಹೆಸರಿದೆ ಅದು. ಆ ಪದದ ಅರ್ಥ ಇದೆಯಲ್ಲ, ಅದ್ರ ತೂಕ ಬೇರೆ ಇದೆ. ವಿದ್ಯೆಗೆ ಭೂಷಣ. ಕಾಡದೇವ್ರು ಸರ್ ನೀವು ಭಾಳ ಚಂದ ಮಾತಾಡಿದ್ರಿ. ವಿದ್ಯಾಭೂಷಣ ಅಂತ. ಗುರುಶ್ರೀ, ಈ ಗುರು ಅನ್ನೋ ಪದಕ್ಕನ ಅರ್ಥ ಕಡಿಮೆ ಆಗ್ಯದ. ಬಾ ಗುರು ಅಂತಾರೆ. ಏನಮ್ಮ ಗುರು ಚೆನ್ನಾಗಿದೆಯಾ ಅಂತಾರೆ. ಗುರು ಅಂದ್ರನ್ನ ಬೇರೆ, ಅತಿ ತೂಕದ ಪದ ಅದು. ಅದನ್ನು ಅತಿ ಹಗುರವಾಗಿ ನಾವು ಪ್ರಯೋಗ ಮಾಡ್ತೀವಿ. ಅಷ್ಟು ಸುಂದರ ಪದಗಳಿಂದ ನಿಮ್ಮನ್ನು ಗೌರವಿಸಿದ್ದಾರೆ. ನಂದೊಂದು ಸಲಹೆ ಏನು ಅಂದರೆ, ಪ್ರಶಸ್ತಿ ತಗೊಂಡವ್ರಿಗೆ ಯಾರಿಗೂ ಮನಸ್ಸಿನಾಗ ಬರಬಾರ್ದು ಇವ್ರಿಗೆ ಪ್ರಶಸ್ತಿ ಕೊಟ್ಟಿರಲಿಲ್ಲ ಅಂದರೆ ಚಲೋ ಆಗಿತ್ತಂತ. ಹಂಗಿದ್ರೆ ಸಾಕು. ಅಂದ್ರೆ ಒಮ್ಮೊಮ್ಮೆ ಏನಾಗ್ತದೆ, ಇದು ನಿಮ್ಗಂತ ಅನ್ವಯ ಮಾಡ್ಕೋಬೇಕಂತೇನಿಲ್ಲ. ಭಾಳ ಸರಿ ಇವ್ರಿಗೆ ಯಾಕೆ ಪ್ರಶಸ್ತಿ ಕೊಟ್ರಪ್ಪ ಅಂತ ಬೇರೆಯವ್ರ ತಲೆಗೆ ಬರ್ತದೆ, ಕೊಟ್ಟವ್ರಿಗೂ ಹಂಗೆ ಬರ್ತದೆ. ಅದಕ್ಕೆ ತಾವು ತುಂಬ ಹೃದಯವಂತರಿದ್ದೀರಿ, ಕ್ರಿಯಾಶೀಲರಿದ್ದೀರಿ, ಕಾರ್ಯಪ್ರವೃತ್ತರಿದ್ದೀರಿ. ಅದನ್ನು ನೋಡಿನ ನಿಮ್ಮ ಹಿರಿಯ ಗುರುಗಳು ನಿಮಗೆಲ್ಲ ಪ್ರಶಸ್ತಿ ಕೊಟ್ಟಾರ. ಆ ಪ್ರಶಸ್ತಿಯ ತೂಕ ನಿಮ್ಮಿಂದ, ನಿಮ್ಮ ವಿಚಾರಗಳಿಂದ, ನಿಮ್ಮ ವರ್ತನೆಯಿಂದ ಒಂದು ಗುಂಜಿ ಹೆಚ್ಚಾಗಲಿ ಅಂತ ಆಶಿಸಿ, ನಿಮ್ಮೆಲ್ಲರಿಗೆ ಅತ್ಯಂತ ಪ್ರೀತಿಯಿಂದ ಶುಭಾಶಯಗಳನ್ನು ಕೋರಿ, ಬಾಕಿ ಎಲ್ಲ ಶಿಕ್ಷಕರು ಅದೇ ಪ್ರವೃತ್ತಿ ಬರಲಿ ಅಂತ ಆಶಿಸಿ ನನ್ನ ಭಾಷಣವನ್ನು ಏನು ಮಾಡಂದ್ರಿ, ಅದನ್ನ ಮಾಡೋಣ. ನಾನು ಉದ್ಯೋಗ ಬಿಟ್ಟು ಬಂದೇನು ರೀ, ಪ್ರಾರಂಭ ಮಾಡ್ತೀನಿ. ಈಗ ಒಂದು ಪಾರ್ಟ್ ಆಯ್ತದ, ಪ್ರಶಸ್ತಿ ವಿತರಣಾ ಸಮಾರಂಭ ಈಗ ಆತು. ಮುಂದೊಂದು 3 ಶಬ್ದ ಬರ್ದಾರ ನೋಡಿರಿ. ಏನು ಬರ್ದಾರ ಹೇಳ್ರಿ? ಇನ್ವಿಟೇಷನ್ನೇ ಕೊಟ್ಟಾರಿಲ್ಲೋ? ಕೊಟ್ಟಾರಲ್ಲ? ಏನು ಬರ್ದಾರ ಹೇಳ್ರಿ? ಶೈಕ್ಷಣಿಕ ಚಿಂತನಾ ಸಮಾರಂಭ. ನಾ ಅದಕ್ಕೆ ಬಂದೀನಿ, ಚಿಂತನೆ ಮಾಡೋದಕ್ಕೆ ಬಂದೀನಿ. ಏನು ಶಿಕ್ಷಣ ಚಿಂತನೆ ಮಾಡೋದು? 20 ವರ್ಷ ನೌಕರಿ ಮಾಡಿದ ಮೇಲೆ ಏನು ಚಿಂತನೆ ಮಾಡೋದು ಅಂತ ಒಂದು ಸ್ವಲ್ಪ ಆಲೋಚನೆ ಮಾಡೋದು. ವಾಟ್ ಈಸ್ ಎಜುಕೇಷನ್ ಅಂತ ನಾವು ಪ್ರಶ್ನೆ ಮಾಡಿದೆವು ಅಂದ್ರೆ, ಸಾಮಾನ್ಯವಾಗಿ ಎಲ್ಲರ ತಲೆಯೊಳಗೂ ಓದಾಕ ಬರೆಯಾಕ ಕಲಿಸೋದು ಮತ್ತು ಅವರಿಗೆ ಬ್ರೆಡ್ ವಿನ್ನಿಂಗ್ ಸ್ಕಿಲ್ಸ್ ಹೇಳ್ಕೊಡೋದು, ಇದಕ್ಕೆ ಶಿಕ್ಷಣ ಅಂತ ಕರಿತೀವಿ ಅಂತ ಸಾಮಾನ್ಯವಾಗಿ ಲೋಕಾರಾಮ ಎಲ್ಲರೂ ಇದನ್ನು ಉತ್ತರ ಕೊಡ್ತಾರೆ. ಬರೋಬರಿದೆ. ಓದಾಕ ಬರೆಯಾಕ ಕಲಿಸೋದು, ಅವ್ರನ್ನ ಶಾಣ್ಯನ್ ಮಾಡೋದು, ಅವ್ರನ್ನ ಮುಂದೆ ಹೋಗೋಂಗೆ ಮಾಡೋದು. ಎಲ್ಲರಿಗಿಂತ ಸಲಹೆಗೇನು ಹೇಳ್ತೀರಿ? ಎಲ್ಲರಿಗಿಂತ ಫಸ್ಟ್ ಬರಬೇಕು. ಏನು ಮಾಡವ ಎಲ್ಲರಿಗಿಂತ ಫಸ್ಟ್ ಬಂದು? ಎಲ್ಲರನ್ನೂ ಹಿಂದೆ ಹಾಕಿ ಹೋಗ್ನಿ, ನಿನ್ನ ಹಿಂದೆ ಯಾರೂ ಇರಬಾರ್ದು, ಅಷ್ಟು ದೂರ ಒಂದೇ ಹೋಗಿ ಕೂತು ಏನು ಮಾಡೋದು? ಅದು ಚಿಂತನೆ ಮಾಡೋದ್ರೆ ನಾವು ಸಲಹೆ ಹೇಳ್ತೀವಲ್ಲ ಹುಡುಗರಿಗೆ, ನೀ ಎಷ್ಟು ಶಾಣೆ ಆಗಬೇಕು, ಎಷ್ಟು ದೂರ ಹೋಗ್ಬೇಕಂದ್ರೆ ಅಲ್ಲಿ ಯಾರು ಇರಬಾರ್ದು, ಅಷ್ಟು. ಅದು ಒಂದೇ ಏನು ಮಾಡೋದು ಅಲ್ಲಿ ಹೋಗಿ? ದಿಸ್ ಈಸ್ ನಾಟ್ ಎಜುಕೇಷನ್. ಇಟ್ ಮೀನ್ಸ್ ಶಿಕ್ಷಣ ಅಂದ್ರೆ ವಿಷಯ ಸೂಚಿಗಳನ್ನು ತಲೆಯೊಳಗಡೆ ತುಂಬೋದಲ್ಲ. ಫಿಲ್ಲಿಂಗ್ ಇನ್ಫಾರ್ಮೇಷನ್ ಇನ್ ಟು ದ ಹೆಡ್ಸ್ ಈಸ್ ನಾಟ್ ಎಜುಕೇಷನ್ ಎಟ್ ಆಲ್. ದೆನ್ ವಾಟ್ ಈಸ್ ಎಜುಕೇಷನ್? ವಿಷಯ ಸೂಚಿ ಹೊರಗೆ ಸಿಗ್ತಾವೆ, ಇನ್ಫಾರ್ಮೇಷನ್ ಹೊರಗೆ ಸಿಗ್ತದೆ. ಹಿಂದೊಂದು ಕಾಲಿತ್ತು, ಒಂದು 50-60 ವರ್ಷದ ಹಿಂದೆ ಶಾಲೆಯೊಳಗಡೆ ಬಂದಿರುವಂಥ ಮಕ್ಕಳಿಗೆ ಸಮಾಜವನ್ನು ಕುರಿತು, ನಿಸರ್ಗವನ್ನು ಕುರಿತು, ಪ್ರಪಂಚವನ್ನು ಕುರಿತು, ಭೂಗೋಳವನ್ನು ಕುರಿತು, ಸಾಹಿತ್ಯವನ್ನು ಕುರಿತು 4 ಸಂಗತಿಗಳನ್ನು ಕಲಿಸಿದ್ರೆ ಅವರಿಗೆ ವಿದ್ಯಾವಂತರು ಅಂತ ಕರಿತಿದ್ರು. ಯಾಕಂದರೆ ಅವತ್ತು ಮಾಹಿತಿ ಸಿಗ್ತಿರಲಿಲ್ಲ, ಇನ್ಫಾರ್ಮೇಷನ್ದು ನೆಸೆಸರಿ ಇತ್ತು. ಬಟ್ ಟುಡೇ ಇಟ್ ಈಸ್ ಚೇಂಜ್ಡ್. ಫಿಲ್ಲಿಂಗ್ ಇನ್ಫಾರ್ಮೇಷನ್ ಇನ್ ಟು ದ ಹೆಡ್ಸ್ ಆಫ್ ದಿ ಚಿಲ್ಡ್ರನ್ ಈಸ್ ನಾಟ್ ಎಜುಕೇಷನ್. ಅವ್ರಿಗೆ ಹೊರಗೆ ಮಾಹಿತಿ ಸಿಗ್ತದೆ. ಈಗ ನಾವು ಸಣ್ಣವರಿದ್ದಾಗ, ನಾವು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ತಾಜ್ ಮಹಲ್ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾವು ಭಾಳ ಶಾಣೆ. ಈಗ ತಾಜ್ ಮಹಲ್ ಎಲ್ಲಿದೆ ಅನ್ನೋ ಉತ್ತರ ನೆನಪಿಟ್ಕೊಳ್ಳೋ ಅಗತ್ಯನೇ ಇಲ್ಲ.
6,000 ಫೋನ್ ನಂಬರ್ ಇಟ್ಕೋತದಿದ್ದು. ಯಾಕೆ ಬೈಪಟ್ ಮಾಡಬೇಕು? ಯಾಕೆ ಬೈಪಟ್ ಮಾಡಬೇಕು? ದೆನ್ ಗೆಟಿಂಗ್ ಇನ್ಫಾರ್ಮೇಷನ್, ಸ್ಟೋರಿಂಗ್ ಇನ್ಫಾರ್ಮೇಷನ್, ಗ್ಯಾದರಿಂಗ್ ಇನ್ಫಾರ್ಮೇಷನ್ ಈಸ್ ನಾಟ್ ಎಜುಕೇಷನ್. ದೆನ್ ವಾಟ್ ಈಸ್ ಎಜುಕೇಷನ್? ಮತ್ತು ಶಿಕ್ಷಣ ಅಂದರೆ ಏನು? ಶಿಕ್ಷಣ ಅಂದರೆ ವಿದ್ಯಾರ್ಥಿಗಳ ಒಳಗಡೆ ಅದಾಗಲೇ ಇರುವಂಥ, ರಿಮೆಂಬರ್ ದಿಸ್ ವರ್ಡ್ ಕೇರ್ಫುಲಿ, ವಿದ್ಯಾರ್ಥಿಗಳ ಒಳಗಡೆ ಅದಾಗಲೇ ಇರುವಂಥ ಅನುಪಮ ಗುಣಗಳನ್ನು, ಅಪರೂಪದ ಶಕ್ತಿಯನ್ನು, ಅಸೀಮ ಕೌಶಲ್ಯಗಳನ್ನು ಹೊರತೆಗೆಯುವುದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಯಾಕೆ ಥೋಡೆ ಮಂದಿ ಹೊಡೆದ್ರಿ ಅಂದರೆ ಖಬೂಲ್ ಐತೆ ಇಲ್ಲೋ? ಪೂರ್ಣ ಹೊಡಿರಲಿಲ್ಲ, ಎಲ್ಲರೂ ಹೊಡಿರಲ್ಲ. ಹಿಂಗೆ ಶಾಲ್ಯಾಗ ಪಾಠ ಮಾಡ್ಬೇಕಾದ್ರೆ 4 ಮಂದಿ ಹುಡುಗ್ರು ನಕ್ಕು ಉಳಿದವ್ರು ನಗಲಿಲ್ಲ ಅಂದ್ರೆ ಎಷ್ಟು ತ್ರಾಸ ಆಗ್ತೈತಿ ಹೇಳ್ರಿ ಮಾಸ್ತರ್ಗಳಿಗೆ. ನಾವು ಟೀಚರ್ದ ಜಾಬ್ ಏನು ಅಂದ್ರೆ ವಿ ಹ್ಯಾವ್ ಟು ಜಸ್ಟ್ ಶೋ ದ ವೇಸ್. ನಮಗೆ ಅವ್ರಿಗೆ ದಾರಿ ತೋರಿಸೋದಷ್ಟೇ ನಮ್ಮ ಕೆಲಸ. ಅವ್ರೊಳಗೆ ಎಲ್ಲ ಇದೆ. ಅವ್ರೇನು ಸಾಮಾನ್ಯರಲ್ಲ, ಅವ್ರೇನು ಸಣ್ಣವರಲ್ಲ, ಅವ್ರೇನು ದಡ್ರಲ್ಲ. ನಮ್ಮ ತಲೆಗೇನಿದೆ ಅವ್ರಿಗೇನು ತಿಳಿಯಂಗಿಲ್ಲ ಅಂತೀವಿ ನಾವು. ಯಾರಿಗೆ ತಿಳಿಯಂಗಿಲ್ಲ? ತಿಳಿಲಾರ್ದವ್ರು ಯಾರಿದ್ದಾರೆ? ಇಟ್ ಈಸ್ ಆಲ್ರೆಡಿ ದೇರ್. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ದ ಮ್ಯಾನ್. ಟೀಚರ್ ಹ್ಯಾಸ್ ಟು ಡ್ರಾ ಇಟ್ ಔಟ್. ಎಜುಕೇಷನ್ ಅನ್ನೋ ಪದದ ಅರ್ಥ ಡ್ರಾ ಇಟ್ ಔಟ್, ಹೊರಗೆ ತೆಗಿಯೋದನ್ನು. ಏನನ್ನ? ವಿದ್ಯಾರ್ಥಿಯೊಳಗಡೆ ಅದಾಗಲೇ ಇರುವಂಥ ಅಸೀಮ ಶಕ್ತಿಯನ್ನು. ದೇ ಡೋಂಟ್ ನೋ ವಾಟ್ ದೇ ಆರ್. ನಮ್ಮ ಹುಡುಗರಿಗೆ ಗೊತ್ತಿಲ್ಲ ಅವ್ರು ಏನು ಅಂತ ಗೊತ್ತಿಲ್ಲ. ಬಟ್ ದೇ ಆರ್ ಸಮಥಿಂಗ್. ಅವ್ರೇನೋ ಅದಾರ, ಅವರೊಳಗೆ ಯಾರೋ ಅದಾರ, ಅವರೊಳಗೆ ಏನೋ ಅದೇ. ಅದನ್ನು ಗುರುತಿಸಿ ಹೊರತೆಗೆಯುವಂಥ ಕೆಲಸವನ್ನು ಮಾಡೋದು ಶಿಕ್ಷಕರ ಕೆಲಸ. ದಟ್ ಈಸ್ ಆಲ್. ದಟ್ ಈಸ್ ಎಜುಕೇಷನ್. ಎಜುಕೇಷನ್ ಅಂದ್ರೇನು? ಎಜುಕೇಷನ್ 15 ವರ್ಷಕ್ಕೆ ಹೋಲಿಕೆ ಮಾಡ್ಕೊರಿ. ಎಜುಕೇಷನ್ ಅಂದ್ರೇನು? ಚಂದಿಲ್ರಿ? ಚಿಂತನ ಸಮಾರಂಭ. ಎಜುಕೇಷನ್ ಅಂದ್ರೇನು ಹೇಳಿಲ್ಲ? ವಿದ್ಯಾರ್ಥಿಗಳ ಒಳಗಡೆ ಇರುವಂಥದ್ದನ್ನು ಹೊರಗೆ ತೆಗೆಯೋದು. ಅಂದ್ರೆ ನಾವೇನಾರು ಹೊಸದು ಮಾಡಿದ್ವೇನು, ನಾವೇನಾರು ಹೊಸದು ಹಾಕಿದ್ವೇನು, ಹೊಸದು ಏನಾರ ಕೊಟ್ಟಿವೇನು, ದಟ್ ಮೀನ್ಸ್ ನಾವು ಇಲ್ಲ ಅಂದ್ರೂ ವಿದ್ಯಾರ್ಥಿಗಳ ಒಳಗಡೆ ಇರುವಂಥ ಶಕ್ತಿ ಹೊರಗೆ ಬಂದೇ ಬರ್ತದೆ. ನಾವೊಂದು ಬ್ರಿಡ್ಜ್ ಆಗಿ ಕೆಲಸ ಮಾಡೋ ಅವಕಾಶ ನಮಗೆ ಸಿಕ್ಕದೆ. ವಿ ಆರ್ ಸೋ ಗ್ರೇಟ್ಫುಲ್. ನಮಗೊಂದು ಅವಕಾಶ ಸಿಕ್ಕದೆ ಕಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅನಾವರಣ ಮಾಡೋದಕ್ಕೆ, ವಿದ್ಯಾರ್ಥಿಗಳನ್ನು ವಿಕಾಸ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕದೆ. ವಿವೇಕಾನಂದರು ಎಂಥ ಶಿಕ್ಷಣ ಬೇಕು ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ. ವಿ ವಾಂಟ್ ದಟ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್. ಲಿಸನ್ ದಿಸ್ ಕೇರ್ಫುಲಿ. We want that education by which character is formed, intellect is expanded and one can stand on one's own feet. That is education. ಬಾಕಿ ಎಲ್ಲ ಸುಳ್ಳು. ಕಲಿತ ವ್ಯಕ್ತಿ ಹೆಂಗಿರಬೇಕು ಅಂದ್ರೆ ಅವ ಚಾರಿತ್ರ್ಯವಂತ ಆಗಬೇಕು, ಹೃದಯವಂತ ಆಗಬೇಕು, ಸ್ವಾವಲಂಬಿ ಆಗಬೇಕು. ಈ ಮೂರೂ ಆಗಲಿಲ್ಲ ಅಂದ್ರೆ ಅವ ಕಲ್ತಿದ್ದ ವಿದ್ಯೆನೇ ಅಲ್ಲ. ಚಂದಿಲ್ಲ? ಇನ್ನೊಮ್ಮೆ ಹೇಳಿ. ಕಲಿತ ವ್ಯಕ್ತಿ ಚಾರಿತ್ರ್ಯವಂತ ಆಗಬೇಕು, ಹೃದಯವಂತ ಆಗಬೇಕು, ಸ್ವಾವಲಂಬಿ ಆಗಬೇಕು. ಈ ಮೂರೂ ಆಗಲಿಲ್ಲ ಅಂದ್ರೆ ಅವ ಏನು ಕಲ್ತಿದ್ರೂ ದಡ್ಡ, ಎಷ್ಟು ಶಾಣೆ ಇದ್ರೂ ದಡ್ಡನ. ಅವ ವಿದ್ಯಾವಂತನಲ್ಲ, ವಿದ್ಯಾದಾರ್ಥದ. ಸಾ ವಿದ್ಯಾಯ ವಿಮುಕ್ತಯೇ, ಉಪನಿಷತ್ತಿನ ಮಾತಿದು. ಏನನ್ನು ಕಲಿತ ಮೇಲೆ ಆ ಮನುಷ್ಯ ವಿಮುಕ್ತ ಆಗ್ತಾನೆ, ಎಲ್ಲದರಿಂದ ಓಪನ್ ಆಗ್ತಾನೆ, ಎಲ್ಲನೂ ಬಿಟ್ಟಾಗ್ತಾನೆ, ಅನಿಕೇತನ ಆಗ್ತಾನಲ್ಲ, ಅದಕ್ಕೆ ಎಜುಕೇಷನ್ ಅಂತ ಕರೀತಾರೆ. ಆದ್ದರಿಂದ ಶಿಕ್ಷಕರಾದ ನಾವು ಮಾಡಬೇಕಾದ ಕಾಳಜಿ ಏನು ಅಂದರೆ, ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತುಂಬುವುದಕ್ಕಿಂತ ವಿದ್ಯಾರ್ಥಿಗಳ ಒಳಗಡೆ ಇರುವಂಥ ಒಳಿತನ್ನು ಹೊರಗೆ ತೆಗೆಯುವ ಪ್ರಯತ್ನವನ್ನು ಮಾಡಬೇಕು. ಶಿಕ್ಷಣದಲ್ಲಿ ಕ್ರಾಂತಿ ಅಂತ ಒಂದು ಪುಸ್ತಕ ಇದೆ, ಓಶೋ ಅವರು ಬರೆದಿರೋದು. ಕೇಳಿದಿರಿ? ಅದನ್ನು ಒಂದು ತರಿಸ್ಕೋರಿ ನೋಡ್ರಿ. ಟೀಚರ್ಸ್ ಆದವ್ರದ್ದು ಆಸ್ತಿ ಏನು ಅಂದರೆ ಪುಸ್ತಕ, ಟೆಕ್ಸ್ಟ್ ಪುಸ್ತಕ ಅಲ್ಲ, ಶಾಲೆಗಿನ ಪುಸ್ತಕ ಅಲ್ಲ. ಶಾಲೆಗಿನ ಪುಸ್ತಕನೂ ಪೂರ್ಣ ಓದೋದಿಲ್ಲ ಭಾಳ ಮಂದಿ. ಅದನ್ನು ಅನ್ಬಾರ್ದು, ನಾನು ಪಬ್ಲಿಕ್ನಾಗ ಹೇಳಬಾರ್ದು, ನೀವು ಯಾರಿಗೂ ಹೇಳಬಾರ್ದು. ಬೇರೆ ಪುಸ್ತಕ ಓದೋದಂತೂ ದೂರದ ಮಾತು.
ಗುರುರಾಜ್ ಕರ್ಜ್ಗಿಯವ್ರು ಒಂದು ಭಾಷಣದಾಗ ಹೇಳಿದ ಮಾತು ಉಲ್ಲೇಖ ಮಾಡ್ತೀನಿ ನಾನು. ಗುರುರಾಜ್ ಕರ್ಜ್ಗಿಯವ್ರು ಹೇಳಿದ್ದು, ಒಬ್ಬ ಚಮ್ಮಾರ ಅವನ ಪ್ರೊಫೆಷನ್ಗೆ ಪ್ರತಿ ದಿವಸ 10 ರೂಪಾಯಿರ ಖರ್ಚು ಮಾಡ್ತಾನೆ. ನೋಡ್ರಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ. ಒಬ್ಬ ಚಮ್ಮಾರ ಅವನ ಪ್ರೊಫೆಷನ್ಗೆ 10 ರೂಪಾಯಿರ ಖರ್ಚು ಮಾಡ್ತಾನೆ. ದಾರ ಖರೀದಿ ಮಾಡ್ತಾನೆ, ಸೂಜಿ ಖರೀದಿ ಮಾಡ್ತಾನೆ, ಮ್ಯಾಣ ಖರೀದಿ ಮಾಡ್ತಾನೆ. ಕಾಲಾಗ ಹಾಕೋ ಚಪ್ಪಲ್ ತಯಾರಿ ಮಾಡೋ ಚಮ್ಮಾರ್ ಡೈಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನಂದ್ರೆ ದೇಶದ ಭವಿಷ್ಯ ನಿರ್ಮಾಣ ಮಾಡೋ ಟೀಚರ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಥಿಂಕ್ ಆಫ್ ಇಟ್. ಒಂದು ನ್ಯೂಸ್ ಪೇಪರ್ ಓದೋದಿಲ್ರಿ ಭಾಳ ಮಂದಿ. ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ಭಾಳ ಮಂದಿ ಅಂದಿದ್ದೀನಿ. ನ್ಯೂಸ್ ಪೇಪರ್ ಓದೋದಿಲ್ರಿ, ಪುಸ್ತಕ ಓದೋದಿಲ್ರಿ. ಎಷ್ಟು ಪುಸ್ತಕಗಳು ಬರ್ತಾ ಇದ್ದಾವೆ ಟೀಚರ್ ಪ್ರೊಫೆಷನಿಗೆ ಸಂಬಂಧಪಟ್ಟಂಗೆ, ಟೀಚಿಂಗ್ ಸ್ಕಿಲ್ಲಿಗೆ ಸಂಬಂಧಪಟ್ಟಂಗೆ, ಪ್ಯಾರೆಂಟಿಂಗಿಗೆ ಸಂಬಂಧಪಟ್ಟಂಗೆ, ಕಾನ್ಸಂಟ್ರೇಷನಿಗೆ ಸಂಬಂಧಪಟ್ಟಂಗೆ. ಓದೋದಿಲ್ಲ. ಆಗೈತಿಲ್ಲ ಮಾಸ್ತರ್ಕಿ, ಇನ್ನೇನೈತಿ? ಈ ಕಡೆ ನೋಡಿ, ನನ್ನ ಪೀರಿಯಡ್ ಮುಗಿಯೋ ಮಟ್ಟ ಯಾರು ಮಾತಾಡಿದ್ರಿ ಅಂದ್ರೆ ನಿಮ್ಮನ್ನು ಅಂತ ಮಾತಾಡ್ಲಾರ್ದಂಗೆ ಸಾಲಿಯಾಗಿ ಕುಂತಿರ್ತೀನಿ. ಸಾಲಿ ಒಟ್ಟ ಹುಡುಗರು ಸರು ಮಾತಾಡ್ಕೋತಾನೆ ಇರ್ಬೇಕು 45 ನಿಮಿಷ. ಅದಕ್ಕೆ ಸಾಲಿ ಅಂತಾರೆ. ಬಾಯಿ ಮುಚ್ಚಿಸಿ ಪಾಠ ಮಾಡೋದಕ್ಕೆ ಮಾಸ್ತರ್ಕೆ ಅಂತಾರೆ. ಒಟ್ಟ ಮಾತಾಡೋದಿಲ್ಲ ಯಾರು. ನನ್ನ ಕಡೆನ ನಿಮ್ಮ ಕಡೆನ ಯಾಕೆ ನೋಡ್ಬೇಕು? ಥಿಂಕ್ ಆಫ್ ಇಟ್. ನಾವು ಹೇಳಬಾರ್ದ್ರಿ ನನ್ನ ಕಡೆನ ನೋಡು ಅಂತ. ಅವ್ರು ಬೇರೆ ಕಡೆ ನೋಡ್ಲಾರ್ದಂಗೆ ನಾವು ಇರಬೇಕು. ಅವರು ಮಾತಾಡ್ಲಾರ್ದಂಗೆ ಬಾಯಿ ಮುಚ್ಚಂಗೆ ನಮ್ಮ ಬಾಯಾಗಿಂದ ಜ್ಞಾನದ ಮುತ್ತು ಹೊರಗೆ ಬಿದ್ದು ಅಂದ್ರೆ ಅವ್ರು ಯಾಕೆ ಅವರ ಸೀನಿಯರ್ಸ್ನು ಸುಮ್ಕೊಂಡಿರ್ತಾರೆ. ಅದಕ್ಕೆ ಸ್ವಲ್ಪ ಅಪ್ಡೇಟ್ ಆಗಬೇಕು. ಶಿಕ್ಷಣದಲ್ಲಿ ಕ್ರಾಂತಿ ಪುಸ್ತಕದ ಹೆಸರು ಓಶೋ ಅವರು ಬರೆದಿರೋ ಪುಸ್ತಕ. ಆ ಪುಸ್ತಕದಾಗ ಈ ಮಾತು ಉಲ್ಲೇಖ ಮಾಡಿದ್ದಾರೆ. ಅವ್ರು ಏನಂತಾರಂದ್ರೆ, ಜೀಸಸ್ ಜನಿಸಿದ ನಂತರ ಜಗತ್ತಿನ ಇತಿಹಾಸದಲ್ಲಿ 1850 ವರ್ಷಗಳಲ್ಲಿ ಎಷ್ಟು ಮಾಹಿತಿ ಸಂಗ್ರಹ ಆಗಿತ್ತೋ ಅಷ್ಟು ಮಾಹಿತಿ ಕಳೆದ 150 ವರ್ಷಗಳಲ್ಲಿ ಸಂಗ್ರಹವಾಯಿತು. ಕಳೆದ 150 ವರ್ಷಗಳಲ್ಲಿ ಅದೆಷ್ಟು ಮಾಹಿತಿ ಸಂಗ್ರಹವಾಗಿತ್ತೋ ಅಷ್ಟು ಮಾಹಿತಿ ಕಳೆದ 15 ವರ್ಷಗಳಲ್ಲಿ ಸಂಗ್ರಹವಾಯಿತು. ಕಳೆದ 15 ವರ್ಷಗಳಲ್ಲಿ ಅದೆಷ್ಟು ಮಾಹಿತಿ ಸಂಗ್ರಹವಾಗಿತ್ತೋ ಅಷ್ಟು ಮಾಹಿತಿ 5 ವರ್ಷಗಳಲ್ಲಿ ಆಯಿತು. 5 ವರ್ಷಗಳಲ್ಲಿ ಅದೆಷ್ಟು ಮಾಹಿತಿ ಸಂಗ್ರಹವಾಗಿತ್ತೋ ಅಷ್ಟು ಮಾಹಿತಿ 1 ವರ್ಷದಲ್ಲಿ ಆಗಿದೆ. ಕಳೆದ 1 ವರ್ಷದಲ್ಲಿ ಅದೆಷ್ಟು ಮಾಹಿತಿ ಬಂದಿದೆಯೋ ಜಗತ್ತಿಗೆ ಅಷ್ಟು ಮಾಹಿತಿ 1 ದಿನದಲ್ಲಿ ಬರ್ತಾ ಇದೆ. 1 ದಿನದಲ್ಲಿ ಅದೆಷ್ಟು ಮಾಹಿತಿ ಬರುತ್ತಾ ಇತ್ತೋ ಅಷ್ಟು ಮಾಹಿತಿ ಈಗ ಒಂದೊಂದು ಕ್ಷಣದಲ್ಲಿ ಬರ್ತಾ ಇದೆ. ಏನು ಅದ್ಭುತ ಐತೆ ನೋಡ್ರಿ ಪ್ರಪಂಚದೊಳಗೆ ನಾಲೆಜ್ ರಿಲೇಟೆಡ್ ಇನ್ಫಾರ್ಮೇಷನ್. ಜೀಸಸ್ ಹುಟ್ಟಿದ ಮೇಲೆ 1850 ವರ್ಷ ಪ್ರಪಂಚ ಕಲಿಯೋದ್ರೊಳಗಡೆ, ತಿಳ್ಕೊಳ್ಳೋದ್ರೊಳಗಡೆ, ಅನ್ವೇಷಣೆ ಮಾಡೋದ್ರೊಳಗಡೆ ಮುಳುಗಿತ್ತು. ಮತ್ತು ಆ ಮಾಹಿತಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಭಾಳ ಸಮಯ ಹಿಡಿತಿತ್ತು. ಈಗ ಹಂಗಿಲ್ಲ. ಅಮೇರಿಕಾದ ಒಂದು ಮನೆ ಅಂಗಳದೊಳಗಡೆ ಹೊಸ ಆವಿಷ್ಕಾರ ಆಯಿತು ಅಂದರೆ ಶಿರ್ಗುಪ್ಪೆ ಅಂಗಳದೊಳಗೆ ನೆಕ್ಸ್ಟ್ ಮೂಮೆಂಟ್ ಆ ಆವಿಷ್ಕಾರ ಇರ್ತದೆ. ಇಂಥ ಪ್ರಪಂಚದಾಗ ನಾವು ಇದ್ದೀವಿ, ಇಂಥ ಅವಕಾಶಗಳಲ್ಲಿ ನಾವಿದ್ದೀವಿ. ಈಗ ನಮ್ಮ ಕೆಲಸ ಏನು ಅಂದರೆ ಇಂಥ ಪ್ರಪಂಚದಲ್ಲಿ, ಇಂಥ ವಾತಾವರಣದಲ್ಲಿ ವಿದ್ಯಾರ್ಥಿಗಳನ್ನು ಹಿಡಿದಿಟ್ಟು ಬಿಡಬೇಕು. ಅವ್ರನ್ನ ಹಿಡಿದಿಡೋದು ಕಷ್ಟ ಇದೆ. ಈಗ ಅವ್ರಿಗೆ ಕೂತು ಕೇಳುವಷ್ಟು ವ್ಯವಧಾನ ಇಲ್ಲ. ನಮ್ಮ ಮಕ್ಕಳಿಗೆ ಆರಾಮ್ ಕೂತ್ಕೊಂಡು ಸರ್ ಹೇಳೋದು ಕೇಳಬೇಕಷ್ಟು ಸಮಾಧಾನ ಇಲ್ಲ. ನೋಡ್ರಿ, ಸ್ವಾಗತ ಗೀತೆ ಹೇಳಿದ್ರು 4 ಹುಡುಗಿಯರು ಹೋಗಿಬಿಟ್ರ. ಸ್ವಾಗತ ಗೀತೆ ಹಾಡಿದ ಹುಡುಗಿಯರು ಹೋಗಿಬಿಟ್ರು ಅವ್ರು. ಯಾಕಂದ್ರೆ ಅವ್ರಿಗೆ ಸ್ವಾಗತ ಗೀತೆಗೆ ಅಷ್ಟೇ ಕರೆದಿದ್ರು. NCC ಹುಡುಗರು ನಾಷ್ಟ ಮಾಡಿ ಬಂದು ನಿಂತರು. ನಾನು ಅನ್ಬೇಕಂತ ಮಾಡಿದ್ದೆ, ಯಾಕೆ ನಿಂದಿರ್ತಾರೆ ಕುಂಡ್ರಸ್ರಿ ಅಂತೇಳಿ. ಅವ್ರೇನು ಅದಕ್ಕೆ ಆಸ್ಪತ್ರೆ ಕೊಡಲಿಲ್ಲ. ಯಾಕಂದ್ರೆ ಅವ್ರೇನು ಸರೌಂಡೆಡ್ ಆಗಿದ್ದಾರೆ ಪ್ರಪಂಚ, ಅದು ಅವ್ರಿಗೆ ಹಂಗೆ ತಯಾರಿ ಮಾಡಿದೆ. ಅವ್ರಿಗೆ ವ್ಯವಧಾನ, ತಾಳ್ಮೆ ಇಲ್ಲ. ತುಂಬ ಸ್ಪೋರ್ಟಿವ್ ಅದಾರೆ, ತುಂಬ ಸ್ಪೀಡ್ ಅದಾರೆ, ತುಂಬ ಹರಿಬರಿ ಒಳಗದಾರ. ನಾವು ಅವ್ರನ್ನ ತಯಾರಿ ಮಾಡಬೇಕಾಗಿದೆ. ಅವ್ರಿಗೆ ಒಂದು ವರ್ಡ್ ಯೂಸ್ ಮಾಡ್ತಾರೆ ಈಗಿನ ದಿನಮಾನದ ಮಕ್ಕಳಿಗೆ, ಜೆನ್ ಜೆಡ್ ಮಕ್ಕಳು ಅಂತ. ಕೇಳಿರಿ? ಜೆನ್ ಜೆಡ್ ಮಕ್ಕಳು. ಜೆನ್ ಜೆಡ್ ಮಕ್ಕಳು ಅಂದರೆ 1990 ಈ ಕಡೆ ಹುಟ್ಟಿದವರು. ಅವರು ವರ್ಚುವಲ್ ಜಗತ್ತಿಗೆ ಹತ್ತಿರದಾರ, ವಾಸ್ತವಿಕ ಜಗತ್ತಿಗೆ ದೂರದಾರ. ಇನ್ನೊಮ್ಮೆ ಹೇಳಿ, ನಮ್ಮ ಕೈಯಲ್ಲಿ ಕಲಿತಾ ಇರುವಂಥ ಮಕ್ಕಳು ವರ್ಚುವಲ್ ಪ್ರಪಂಚಕ್ಕೆ ಹತ್ತಿರದಾರ. ದೇ ನೋ ಮಾರ್ಸ್ ವೆರಿ ವೆಲ್, ದೇ ನೋ ಸೋಲಾರ್ ಸಿಸ್ಟಮ್ ವೆರಿ ವೆಲ್, ದೇ ನೋ ಅಮೇರಿಕಾ ವೆರಿ ವೆಲ್ ಆ್ಯಂಡ್ ಜಪಾನ್ ವೆರಿ ವೆಲ್. ಆ ವಾಸ್ತವಿಕ ಪ್ರಪಂಚಕ್ಕೆ ಅವ್ರು ಹತ್ತಿರ ಇಲ್ಲ. ಆಜು ಬಾಜು ಮನೆಯಾಗ ಯಾರದಾರ, ಅವನ ಹೆಸರೇನು, ಅವನ ಅಪ್ಪನ ಹೆಸರು
ಟೀಚರ್ ನಿಮ್ದಟ್ಟು ನೀವು ಮಾಡ್ರಿ ಅಂತಾರೆ ಅವ್ರು. ಅಂದ್ರೆ ಯಾಕೆ ಅವ್ರಿಗೆ ಪ್ರವೋಕ್ ಮಾಡುವಂಥ ಮಟೀರಿಯಲ್ಸ್ ಹೆಂಗದಾವು, ಅವು ಅವ್ರನ್ನ ಅಷ್ಟಕ್ಕೆ ಹಿಡಿದಿಟ್ಟಾವು. 2-3 ಸೆಕೆಂಡ್ ಹೆಚ್ಚಿಗೆ ಅವ್ರು ವ್ಯಯ ಮಾಡೋದಿಲ್ಲ ಮೊಬೈಲ್ನಾಗ. 2-3 ಸೆಕೆಂಡ್ಗೆ ಅದು ಮೂವ್ ಆಗ್ತಿರ್ಬೇಕು. ರೀಸೈಕಲ್ ಕ್ರೋರ್ಸ್ ಟುಗೆದರ್ಸ್ ರೀಲ್ಸ್ ಬಂದು ಬೀಳ್ತಾವೆ ಮೊಬೈಲ್ನಾಗ. ಇಡೀ ದಿನ ನೋಡಿದ್ರು ಅವು ಮುಗಿಯಂಗಿಲ್ಲ. 1-2-3 ಎಲ್ಲರೂ ಹೊಳ್ಳಿ ಬರ್ತಿರ್ಬೇಕು. ಅವು ಎಷ್ಟು 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಅದಾವೆ. ಅದನ್ನು ನೋಡಿ ನೋಡಿ ಅವ್ರ ಹುಡುಗರಿಗೆ ಅಷ್ಟು ಅವ್ರದ್ದು ಬ್ರೈನ್ ಫಿಕ್ಸ್ ಆಗ್ಯದ. ಪಟ್ಟಂತ ಏನಾರ ಹೇಳ್ಬೇಕು ನೀವು 45 ನಿಮಿಷನೂ ಕೊರ್ಕೋತ ಕುಂತ್ರಿ ಅಂದ್ರೆ ಅವ್ರು ಹಿಂದೆ ಮಾತಾಡ್ತಾರೆ ಹೋಗಿದ ಮ್ಯಾಗ, ಏನು ಕೊರದ್ರಪ್ಪ ಸರ್ ನಮ್ಗೆ ಅನ್ನೋದಿಲ್ಲ, ಅವ್ರು ನಮ್ಮ ಮುಂದೆ ಅನ್ನೋದಿಲ್ಲ. ಮತ್ತು ಕಾಡ್ದೇವ್ರು ಸರಿ ಸಿಕ್ಕಂಥವ್ರು ಎಲ್ಲರೂ ಸಿಗೋದಿಲ್ಲ. ನಮ್ಮ ಹುಡುಗರು ಗಿಡದಾಗ ಕೂತು ಪತ್ರಿ ಹರ್ಕೋತ ಎಲ್ಲಿ ಹೇಳ್ಬೇಕು. ಅವ್ರು ರೀಲ್ಸ್ ಮಾಡಿಬಿಟ್ಟು ಬಿಡ್ತಾರೆ. ಟುಡೇಸ್ ವಾಯ್ಲಿನ್ ಒಂದು ಫೋಟೋ ಹಾಕಿಬಿಡ್ತಾರೆ ಅದ್ರಾಗ. ಟುಡೇಸ್ ವಾಯ್ಲಿನ್ ನಮಗೆ ತಿಳಿತೈತಿ, ವಾಯ್ಲಿನ್ ಅಂದಿದ್ದ ಗೊತ್ತಾಗೋದಿಲ್ಲ. ಅವ್ರನ್ನ ಹಿಡಿದಿಡೋದು, ಅವರಿಗೆ ಆಕಾರ ಕೊಡೋದು, ಅವರಿಗೆ ಸಂಸ್ಕಾರ ಕೊಡೋದು, ಅವರಿಗೆ ತರಬೇತಿ ಕೊಡೋದು ಸಚ್ ಎ ಗ್ರೇಟ್ ಚಾಲೆಂಜ್. ನಮಗಿರುವಂಥ ದೊಡ್ಡ ಸವಾಲು. ಅಸಾಧ್ಯ ಏನಲ್ಲ. ದೂರ ಹೋಗಿಲ್ಲ. ಈ ಕಾಲು ಬೇರೆ ಆ ಕಾಲು ಬೇರೆ, ಇವ್ರನ್ನ ಹಿಡಿದಿಡೋದು ಕಷ್ಟ ಸರ್ ಅಂದ್ರಿ ನೀವು. ಆ ಮಾತು ಅನ್ಬೇಡ್ರಿ, ಸಾರಿ. ಹುಡುಗರನ್ನ ಹಿಡಿದಿಡೋದು ಕಷ್ಟ ಅನ್ಬೇಡ್ರಿ ನೀವು. ಕಾಡ್ದೇವ್ರು ಸರ್ ಹಂಗೆ 4 ಹೊಸ ಸೂತ್ರ ಹೇಳ್ರಿ. ಇದ್ರಾಗ ಯಾರಿಗೇನು ಗೊತ್ತೈತಪ್ಪ ಕೈ ಎತ್ತರಿಲ್ರಿ. ಸುಮ್ಮನೆ ಕೂತ್ಬಿಡ್ತಾರೆ ಅವ್ರು. ಹೊಸ ಅಂಶಗಳು ಅವ್ರನ್ನ ವಿಸ್ಮಿತ ಮಾಡಬೇಕು, ಅವ್ರಿಗೆ ವಂಡರ್ ಮಾಡಬೇಕು. ಇಂಥವ್ರನ್ನ ನಾವು ಮೋಟಿವೇಟ್ ಮಾಡೋದು, ಇಂಥವ್ರನ್ನ ನಾವು ಇನ್ಕಲ್ಕಲೇಟ್ ಮಾಡೋದು, ಇಂಥವ್ರಿಗೆ ನಾವು ಇನ್ಸ್ಪಿರೇಷನ್ ಮಾಡೋದು, ಇಟ್ ಈಸ್ ಸಚ್ ಎ ವಂಡರಿಂಗ್ ಜಾಬ್. ಅದಕ್ಕೆ ಟೀಚರ್ ಆದವರು ವಿದ್ಯಾರ್ಥಿಗಳ ಒಳಗಡೆ ಇರುವಂಥ ಸದ್ಗುಣಗಳನ್ನು, ಸ್ವಭಾವಗಳನ್ನು, ಸದ್ಭಾವಗಳನ್ನು ಹೊರಗೆ ತಗರಬೇಕಾದ್ರೆ ಮಾಡಬೇಕಾದಂಥ ಮೊದಲನೇ ಕೆಲಸ ಏನು ಅಂದರೆ, ಹೇಳಿದ್ದಕ್ಕೆಲ್ಲ ಅವರು ಗೋಣು ಹಾಕಬಾರ್ದು ಅಂತ ನಾವು ಕಲಿಸ್ಬೇಕು. ಅಸ್ವೀಕಾರ ಮನೋಭಾವವನ್ನು ಅವ್ರಿಗೆ ಕಲಿಸ್ಬೇಕು. ಯಾರೂ ಟೀಚರ್ ಶಾಲೆಗೆ ಹೋಗಿ ಈಗ ನಾ ಏನು ಹೇಳ್ತೇನಲ್ಲ ಇದೇ ಫೈನಲ್ ಅನ್ಬೇಡ್ರಿ. ಯಾಕಂದ್ರೆ ಹಿಂದೆ ಹೇಳಿದ್ದು ಸೈಂಟಿಸ್ಟ್ಸ್ ಹೇಳಿದ್ದು ಇಂದು ಚೇಂಜ್ ಆಗ್ಯದ. ವಿಜ್ಞಾನಿಗಳು ಸಿದ್ಧ ಮಾಡಿದ್ದು ಪ್ರಯೋಗಗಳು ಇಂದು ಬದಲಿ ಆಗ್ಯಾವ. ಹುಡುಗರಿಗೆ ಏನು ಕಲಿಸ್ಬೇಕು? ಅಸ್ವೀಕಾರ ಮನೋಭಾವವನ್ನು ಒಪ್ಕೋಬಾರ್ದು ಅವ್ರು ನಾವೇನು ಹೇಳಿದ್ದನ್ನು. ಇಟ್ ಮೀನ್ಸ್ ದೇ ಹ್ಯಾವ್ ಟು ಕ್ವೆಶನ್. ಅವ್ರು ಪ್ರಶ್ನೆ ಮಾಡಬೇಕು. ಯಾಕೆ ಅಂತ ಪ್ರಶ್ನೆ ಮಾಡಬೇಕು. ಅವರು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಅವರೊಳಗಡೆ ಸೃಜನಶೀಲತೆ ಬರೋದಿಲ್ಲ. ಕ್ರಿಯೇಟಿವಿಟಿ ನೆವರ್ ಕಮ್ಸ್, ಯಾವಾಗೂ ಬರೋದಿಲ್ಲ. ನೀವು ಜಗತ್ತಿನ ಎಲ್ಲ ವಿಕಾಸಗಳನ್ನು ಅಬ್ಸರ್ವ್ ಮಾಡಿರಿ. ದಟ್ ಮೇ ಬಿ ಮ್ಯಾಥಮೆಟಿಕ್ಸ್ ಅಥವಾ ದರ್ಶನಶಾಸ್ತ್ರ ನೋಡ್ರಿ, ಧರ್ಮಶಾಸ್ತ್ರ ನೋಡ್ರಿ, ವಿಜ್ಞಾನಶಾಸ್ತ್ರ ನೋಡ್ರಿ, ರಾಜ್ಯಶಾಸ್ತ್ರ ನೋಡ್ರಿ. ಜಗತ್ತಿನ ಎಲ್ಲ ವಿಕಾಸಗಳು ಹುಟ್ಟಿರೋದು ಅಸ್ವೀಕಾರ ಮನೋಭಾವ ಇದ್ದವರಿಂದಲೇ. ಯಾರು ಇದು ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡಿದ್ರು ಅವರಷ್ಟು ಜಗತ್ತಿಗೆ ಒಂದು ಹೊಸ ಗಿಫ್ಟ್ ಕೊಟ್ಟು ಹೋಗ್ಯಾರ. ನಮ್ಮ ಹುಡುಗರು 10 ಪೈಕಿ 11 ಪರಿಸಿ ಪೈಕಿ ಗೋವಿಂದಾಗಿ ನಾವು ಹೇಳಿದ್ದಕ್ಕೆಲ್ಲ ಗೋಣ್ ಹಾಕಿ 60, 70, 80, 85, 90, 95 ಯಾವುದರ ಒಂದು ಪರ್ಸೆಂಟೇಜ್ ಮಾಡಿ ಬೆಸ್ಟ್ ಸ್ಟೂಡೆಂಟ್, ಬೆಸ್ಟ್ ಗರ್ಲ್, ಬೆಸ್ಟ್ ಬಾಯ್ ಅವಾರ್ಡ್ ತೊಗೊಂಡು ಒಂದು ಯಾವುದರ ಜಾಬ್ ಹಿಡ್ಕೊಂಡು 50, 60, 70, 80 ಸಾವಿರ, 1 ಲಕ್ಷ ರೂಪಾಯಿ ಪಗಾರ ತೊಗೊಂಡು ಹೆಂಡ್ತಿ ಮಕ್ಕಳ ಜೊತೆ ಆರಾಮಿದ್ರಪ್ಪ ನಾವು ಬೆಸ್ಟ್ ಅಂದ್ಕೊಳ್ಳೋದು ಬೇಡ. ಅವ್ರು ಪ್ರಶ್ನೆ ಮಾಡಬೇಕು. ಇದು ಯಾಕೆ ಅವ್ರಿಗೆ ಇಂಟ್ರೊಡ್ಯೂಸ್ ಬೆಸ್ಟ್ ಫ್ರೆಂಡ್ಸ್ ಟು ದೆಮ್. ಜಗತ್ತಿನ ಅತಿ ಶ್ರೇಷ್ಠ ಗೆಳೆಯರನ್ನು ಅವರಿಗೆ ಪರಿಚಯ ಮಾಡಿಕೊಡ್ಬೇಕು. 6 ಜನ ಇದ್ದಾರೆ ಅಂಥವ್ರು ಬೆಸ್ಟ್ ಫ್ರೆಂಡ್ಸ್. ಯಾರಂದ್ರೆ ಯಾರು, ಏಕೆ, ಹೇಗೆ, ಎಲ್ಲಿ, ಎಷ್ಟು, ಯಾವಾಗ. ದೀಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಆಫ್ ದ ವರ್ಲ್ಡ್. ಎವ್ರಿಬಡಿ ಹ್ಯಾಸ್ ಟು ಹ್ಯಾವ್. ಇವ್ರನ್ನ ಅವ್ರಿಗೆ ಪರಿಚಯ ಮಾಡಬೇಕು ನಾವು. ಅವರು ನಾವು ಹೇಳೋದನ್ನು ಶಿರಸ ಪಾಲಿಸಬೇಕಂತೇನಿಲ್ಲ, ವಿಧೇಯತೆಯನ್ನು ಕಲಿಸ್ಬೇಕು ನಾವು. ಆದರೆ ನಾವು ಹೇಳೋದನ್ನು ಶಿರಸ ಪಾಲಿಸಬಾರ್ದು. ಅವರು ದೇ ಹ್ಯಾವ್ ಟು ಕ್ವೆಶನ್ಸ್ನ ಅವ್ರು ಪ್ರಶ್ನೆ ಮಾಡಬೇಕಲ್ಲ. ಬೈ ಆಸ್ಕಿಂಗ್ ಕ್ವೆಶನ್ಸ್ ದೇ ವಿಲ್ ಬಿಕಮ್ ಜೀನಿಯಸ್ ಟು ಲೀಡ್ ದ ಲೈಫ್. ಲೀಡಿಂಗ್ ಲೈಫ್ ಈಸ್ ನಾಟ್ ಈಸಿ. ಜೀವನ ನಿರ್ವಹಣೆ ಮಾಡೋದು ಭಾಳ ಸರಳ ಇಲ್ಲ. 99% ಮಾರ್ಕ್ಸ್ ತೊಗೊಂಡು ಹುಡುಗರು ಎಲ್ಲಿದ್ದಾರೆ ಹೇಳ್ರಿ? ಈಗ ಎಲ್ಲಿದ್ದಾರೆ? ಪ್ರತಿ ವರ್ಷ ಜಗತ್ತಿನಾಗ ಎಷ್ಟು ಯೂನಿವರ್ಸಿಟಿ ಅದಾವು ಅಷ್ಟು ಯೂನಿವರ್ಸಿಟಿಯಾಗ ಎಷ್ಟು ಮಂದಿ ಗೋಲ್ಡ್ ಮೆಡಲ್ ತೊಗೋತಾರೆ. ಗೋಲ್ಡ್ ಮೆಡಲ್ ತೊಗೊಂಡವ್ರು ಜಗತ್ತಿನಾಗ ಬೆಂಕಿ ಹತ್ತಿ ಉರಿಯಾಕತ್ತೈತಿಲ್ಲ, ಎಲ್ಲಿ ಹೋಗ್ಯಾರ? ದೆನ್ ವಾಟ್ ಈಸ್ ಎಜುಕೇಷನ್? ವಾಟ್ ಈಸ್ ಸಿವಿಲೈಸೇಷನ್? ವಾಟ್ ಈಸ್ ಡೆವಲಪ್ಮೆಂಟ್? ವಿಚಾರ ಮಾಡಿರಿ ನೀವು. ಸಮಾಜ ಈಗ ಕ್ಷೋಭೆಗೊಂಡದೆ, ಕ್ಷುದ್ರ ಆಗಿದೆ. 12 ಕಾರಣ ಇಟ್ಕೊಂಡು ಎಲ್ಲರೂ ಬಡದಾಡ್ತಾ ಇದ್ದೀವಿ. ಮತ್ತು ನಾವು ಬಡದಾಡ್ಬೇಕಾದ್ರೆ ಗೋಲ್ಡ್ ಮೆಡಲ್ ತೊಗೊಂಡವ್ರು ಬಂದು ಶಾಂತ ಮಾಡಬೇಕಿತ್ತಲ್ಲ.
ವಿಶ್ವವಿದ್ಯಾನಿಲಯಗಳಲ್ಲಿ ಬಂಗಾರದ ಪದಕವನ್ನು ಪಡೆದವರಿಗೆ ಜೀವನ ಕಲ್ಲಿನ ಪದಕವನ್ನೂ ಕೊಡುವುದಿಲ್ಲ. ಜಗತ್ತಿನಲ್ಲಿ ಹೆಜ್ಜೆಯ ಗುರುತುಗಳನ್ನು ಉಳಿಸಿ ಹೋದವರಾರೂ ಬಂಗಾರದ ಪದಕಗಳನ್ನು ಪಡೆದಿಲ್ಲ. ಇದರಲ್ಲೇನೋ ಮರ್ಮ ಇದೆ. ಯಾರ್ಯಾರು ಬಂಗಾರದ ಪದಕ ತೊಗೊಂಡಾರೋ ಅವರು ಬಾಜು ಮನೆಗೆ ಜಗಳಾಡಕತ್ತರ, ಲಾಕ್ ಮಾಡ್ಕೊಂಡು ದೂರ ಹೋಗಿಬಿಡ್ತಾರೆ. ದೆನ್ ವಾಟ್ ಈಸ್ ಎಜುಕೇಷನ್ ಯಾರ್? ಟೇಕಿಂಗ್ ಕೇರ್ ಆಫ್ ಸೊಸೈಟಿ, ಆಫ್ ಫ್ಯಾಮಿಲಿ. ಮತ್ತು ಇದು ಬರಲಿಲ್ಲ ಅಂದರೆ ಹೆಂಗೆ ಶಿಕ್ಷಣ ಅಂತ ಕರೆಯೋದು? ಅದಕ್ಕೆ ವಿದ್ಯಾರ್ಥಿಗಳಿಗೆ ಇಂಥ ತುಡಿತಗಳನ್ನು ಯಾಕಂತ ಪ್ರಶ್ನೆ ಮಾಡಬೇಕು. ಅವರು ಅಸ್ವೀಕಾರ ಮನೋಭಾವ ಅವ್ರು ಇರಬೇಕು. ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಪೂಜೆ ಮಾಡ್ತಿದ್ವಿ ನಾವು. ಆ ಹುಡುಗನ್ನ ಅಪ್ಪ ಹೇಳಿದ ಎಲ್ಲದೂ ಪೂಜೆ ಮಾಡಿ ಬರೋ ಮಟ್ಟ ಕೂಡಂತ ಹೇಳಿ. ಹುಡುಗ ನೀರು ಕುಡಿಬೇಕು ಅಂತ ಹುಡುಗ ಕೇಳಿದ್ದ. ಅಪ್ಪ ಏನಂದ, ಎಲ್ಲ ದೇವ್ರ ಪೂಜೆ ಮಾಡಿ ಬರೋ ಮಟ್ಟ ಕೂಡು. 5 ನಿಮಿಷ ಆದಮೇಲೆ ಹುಡುಗ ವಾಪಸ್ ಹೋಗಿ ಕೇಳ್ದ, ಭಾಳ ನೀರಡಿಕೆ ಆಗ್ಯದವ ಅಪ್ಪ, ನೀರು ಕೊಡಕ್ಕೆ ಹೇಳಲ್ಲ. ಅವಾಗ ಅಪ್ಪ ಹೇಳಿದ್ದಷ್ಟೇ ಕೇಳ್ತಿದ್ದಳು. ಆಕಿನೂ ಯಾಕಂತ ಪ್ರಶ್ನೆನ ಮಾಡಲಿಲ್ಲ. ಅಪ್ಪನ ಪೂಜೆ ಮುಗೀಲಿ, ಹುಡುಗ ಹೋಗಿ ಹಣಿಕೆ ನೋಡಿದ, ಹೀಗೆಲ್ಲ ದೇವ್ರಿದ್ದು. ಹುಡುಗಂದ ಇದಕ್ಕೇನರ ಒಂದು ರೆಮಿಡಿ ಹುಡುಕ್ಬೇಕು. ಅಪ್ಪನ ಪೂಜೆ ಮುಗಿಸಿ ಹೊರಗೆ ಸೂರ್ಯ ಚಂದ್ರನ ಪೂಜೆ ಮಾಡಕ್ಕೆ ಬರೋದ್ರೊಳಗೆ ಹುಡುಗ ಅಂಗಳದಾಗ ಏನೋ ಮಾಡ್ಕೊತ ಕೂತಿದ್ದ. ಅಪ್ಪ ನೋಡಿದ, ಹುಡುಗ ಏನು ಮಾಡ್ತಿದ್ದಾನೆ ಮಣ್ಣಾಗ ಅಂತ ಹೇಳಿ ಹೋಗಿ ಸಮೀಪ ನೋಡ್ದ, ಬೈದ. ಏನೋ ಪೂಜೆ ಮಾಡೋ ವೇಳೆಯೊಳಗೆ ಮಣ್ಣಾಗ ಆಡ್ತಿದ್ದಿ, ಕಾಮನ್ ಸೆನ್ಸ್ ಇಲ್ಲ ಅಂತ ಅಪ್ಪ ಬೈದ. ಹುಡುಗನ ಕೇಳಿದೆ, ಏನು ಮಾಡ್ತಿ? ಹುಡುಗಂದ, ಅಪ್ಪ ನೀರಡಿಕೆ ಆಗ್ಯದ, ಬಾವಿ ತೆಗಿಯಾಕತ್ತೀನಿ. ಆ ಹುಡುಗ ಇಟ್ಟಿಟ್ಟು ತೆಗಿತಿದ್ದ, ಬಿಡ್ತಿದ್ದ, ಮತ್ತೊಂದು ಕಡೆ ಹೋಗ್ತಿದ್ದ. ಇಟ್ಟಿಟ್ಟು ಒಂದು 30-35 ತೆಗಿದ್ದ ಅಂಗಳದಾಗ. ಅಪ್ಪ ವಿದ್ವಾಂಸಿದ್ದ, ತಿಳಿದವಿದ್ದ, ಬಲ್ಲವಿದ್ದ. ಬೈದ ಹುಡುಗ, ಹುಚ್ಚ, ನೀರು ಬೇಕಂದ್ರೆ ಒಂದೇ ಕಡೆ ಆಳವಾಗಿ ತೆಗಿಬೇಕು, 12 ಕಡೆ ಹಡ್ಡಿದ್ರೆ ನೀರು ಸಿಗ್ತವೇನಂದ. ಹುಡುಗ ಕೈ ಜಾಡ್ಸಿ ಅಪ್ಪಗಂದ, ಅಪ್ಪ ದೇವ್ರು ಒಲಿಬೇಕಂದ್ರೆ ಒಂದೇ ದೇವ್ರನ್ನ ಚಂದಂಗೆ ಪೂಜೆ ಮಾಡಬೇಕು, 12 ಮಾಡಬಾರ್ದು ಅಂತ. ಬಸವಣ್ಣವ್ರಿ ಹುಡುಗ ಬಸವಣ್ಣವ್ರದ ಸೂರ್ಯ ಚಂದ್ರ ಇರೋ ಮಟ್ಟ ಅವ್ರ ಹೆಸರು ಇರ್ತದೆ. ಮಾಡ್ಕೋರಪ್ಪ ನೀನು ಉಪನಯನ ಅಂತ ಅಪ್ಪ ಅಂದ್ಬಿಟ್ಲೆ, ಹ್ಞೂ ಮಾಡ್ಕೋತೀನಿ ಅಂತ ಅವ ಅಂದಿದ್ರೆ ಕ್ರಾಂತಿ ಆಗ್ತಿತ್ತೇನು? ಕಲ್ಯಾಣ ನಿರ್ಮಾಣ ಆಗ್ತಿತ್ತೇನು? ನೆವರ್. ದೇ ಹ್ಯಾವ್ ಟು ಆಸ್ಕ್ ಕ್ವೆಶನ್ಸ್. ಯಾಕಂತ ಒಬ್ಬ ಹುಡುಗ ವಿಚಾರ ಮಾಡಿದ. ಅಣ್ಣನ ಹೆಂಡತಿ ಸತ್ತಿದ್ಲು, ಜಗನ್ಮೋಹನ ಅಣ್ಣನ ಹೆಸರು, ಅಲೋಕ್ ಮಂಜರಿ ಅತ್ತಿಗೆ ಹೆಸರು. ಹಿಂದೆ ಯಾರು ಪುರುಷರು ತೀರ್ಕೊಂಡ್ರಂದ್ರೆ ಮಹಿಳೆಯರನ್ನು ಕರ್ಕೊಂಡೋಗಿ ಚಿತಾ ಮ್ಯಾಗ ಇಡ್ತಿದ್ರು. ಮಹಿಳೆಯರು ಅಳೋದು ಯಾರಿಗೂ ಕೇಳಿಸ್ಬಾರ್ದಂತ ತಮಟೆ ಬಾರಿಸ್ತಿದ್ರು. ಇವಂಗೆ ಹುಡುಗ ಭಾರಿ ಇರಿಟೇಟ್ ಆಯ್ತದ. ಅಣ್ಣನ ಹೆಂಡತಿ ಅತ್ತಿಗೆ ಅಲೋಕ್ ಮಂಜರಿ ಏನು ನಡೀತಾ ಇದೆ ಅಂದ. ನಾವು ಎಲ್ಲರನ್ನೂ ಕೇಳಿದವ, ಯಾಕೆ ಇಡ್ತೀರಕ್ಕಿನ್ನ? ಇಲ್ಲೋ ಗಂಡ ಸತ್ತ ಸಾಯವಲ್ನ್ಯಾಕ, ಅವ್ನು ಮುಗಿದಿತ್ತು. ಇಕ್ಕಿದ ಯಾಕೆ? ರಾಮ್ ಮೋಹನ್ ರಾಯ್, ರಾಜ ರಾಮ್ ಮೋಹನ್ ರಾಯ್ ಆದ. 1829 ಡಿಸೆಂಬರ್ 4 ಸತಿ ಪದ್ಧತಿನ ನಿಷೇಧ ಮಾಡೋಕ್ಕೆ ಕಾರಣ ಆದ. ಎಷ್ಟು ಕೆಲಸ ಮಾಡ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಜೀವನದಲ್ಲಿ ಹೆಜ್ಜೆಯ ಗುರುತುಗಳನ್ನು ಉಳಿಸಿ ಹೋದವರಾರೂ ಬಂಗಾರದ ಪದಕಗಳನ್ನು ಪಡೆದಿಲ್ಲ. ಬಂಗಾರದ ಪದಕಗಳನ್ನು ಪಡೆದವರ ಹೆಜ್ಜೆಯ ಗುರುತುಗಳು ಎಲ್ಲೂ ಕಾಣ್ತಾ ಇಲ್ಲ. ನಮ್ಮ ಮಕ್ಕಳು ಸ್ವಾರ್ಥಿ ಆದ್ರೆ ವಿದ್ಯೆ ಯಾಕೆ ಕಲಿಬೇಕು? ಕಬ್ಬು ಕಡೆ ಅವಂಗೆ ಬಾಜು ಯಾರ ಚೀರಾಡಿದಂದ್ರೆ ಕುರ್ಪಿನೂ ಕಬ್ಬು 2 ಬಿಟ್ಟು ಓಡಿ ಬರ್ತಾನೆ ರೀ. ಫೇಲ್ ಆಗ್ಯಾನ 6 ಕಾರ್ ವಿಷಯ. ರ್ಯಾಂಕ್ ಹೋಲ್ಡರ್ ಕಾರ್ ಓಡಿಸ್ಕೊಂಡು ಹೋಗ್ತಾನೆ. ಹೂ ಈಸ್ ಗ್ರೇಟ್? ದೆನ್ ವಾಟ್ ಈಸ್ ಎಜುಕೇಷನ್? ಯಾರಿಗೆ ಸತ್ಕಾರ ಆಗಬೇಕು? ಶಿಕ್ಷಕರಾದವರು ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಎಷ್ಟು ಪರಿಪಕ್ವ ಕಲಿಸ್ರಿ. ಓದೋದು ಬರೆಯೋದು ಕಲಿಸ್ರಿ. ನೀವು ಕಲಿಸಲಿಲ್ಲ ಅಂದರೂ ಜೀವನ ಕಲಿಸ್ತದೆ. ಲೈಫ್ ಇಟ್ ಸೆಲ್ಫ್ ಎ ಟೀಚರ್. ಇಟ್ ಟೀಚಸ್ ಎವ್ರಿಥಿಂಗ್. ಕರೆ ಹೇಳ್ರಿ, ನಾವು ಶಾಲೆಗಿದ್ದಾಗ ಏನು ಶಾಣೆ ಇದ್ವಿ? ಎಲ್ಲರೂ ಶಾಣೆ ಇದ್ವಿ. ಹಂಗೆ ನಿಂದಿರ್ತಿದ್ವಿ ಸಾಲಿನಾಗ. ಏನೋ ನಮ್ಮದು ದೈವ ಚಲೋ ಇತ್ತು, ಶಿರುಗುಪ್ಪೆ ತಂದು ಮಾಸ್ತರ್ನ ಮಾಡ್ಯಾರ. ಆ ಶಾಣಿತನನ ಬೇರೆ. ಜೀವನ ಎಲ್ಲ ಕಲಿಸ್ತದೆ. ಜೀವನ ಕಲಿಸೋ ಪಾಠನ ಕಲಿಯಾಕ ತಯಾರಿಕೆ ಬೇಕಲ್ಲ. ಪ್ರಿಪ್ರೇಷನ್ ಟು ಲರ್ನ್, ಪ್ರಿಪ್ರೇಷನ್ ಟು ಲಿವ್, ಪ್ರಿಪ್ರೇಷನ್ ಟು ಎಂಜಾಯ್. ಅದನ್ನು ನಾವು ಕಲಿಸೋದು. ಹೇಳ್ರಿ ಹುಡುಗರಿಗೆ, ನೋಡಪ್ಪ ಒಟ್ಟ ಧೈರ್ಯ ಕಳ್ಕೊಬೇಡ. ಸತ್ಯ ಹೇಳ್ತಾ ಇದ್ದೀನಿ. 18 ವರ್ಷದ ಹುಡುಗರಿಗೆ ಪಾಠ ಮಾಡ್ತೀನಿ. ಅಪ್ಪಾಜಿ ಮನೆ ಶಾಲೆಗೆ ಹೇಳೀನಿ, ಎಲ್ಲರೂ ಫೇಲ್ ಆಗ್ಬೇಕಂತ ಹೇಳೀನಿ. ಯಾವ ಮಾಸ್ತರ್ ಸಿಗ್ತಾನೆ ಹಿಂಗೆ? ನಾ ಹಿಂಗಂದು ಹುಟ್ಲೆ ನಮ್ಮ ಹುಡುಗ್ರು ಮಾರಿ ಇಟ್ಟು ಹೌಸ್ ಆಗಿತ್ತು ರೀ. ಫೇಲ್ ಆಗೋನು ಮಾಸ್ತರ್ ಯಾರು ಜಗತ್ತಿನಾಗ ಅದಾರ? ನಾನು ಅವ್ರಿಗೆ ಹೇಳಿದೆ, ಅಸೈನ್ಮೆಂಟ್ ಕೊಟ್ಟಿದ್ದರು ಸರ್ಕಾರ. ಸರ್ ಅಂದ್ರಲ್ಲ, ಸರ್ಕಾರ ಕೆಲವು ನೀತಿ ಬೇರೆ ಮಾಡಿದೆ ಅಂತ. ಅಸೈನ್ಮೆಂಟಿಗೆ 20 ಮಾರ್ಕ್ಸ್ ಇತ್ತು. ನಾ ಹೇಳಿದೆ ಅವ್ರಿಗೆ, ಒಬ್ಬರು ಮಾರ್ಕ್ಸ್ ತೊಗೋರಿ ಅಂತ ನಾ ಕೇಳೋದಿಲ್ಲ. ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಗೆ ಯಾರಿಗೂ ಪಾಸ್ ಆಗ್ರಿ ಅಂತ ಒತ್ತಾಯ ಮಾಡೋದಿಲ್ಲ. ಭಾಳ ಮಾರ್ಕ್ಸ್ ಯಾಕೆ ತೊಗೊಂಡಿಲ್ಲ ಅಂತ ಕೇಳೋದಿಲ್ಲ.
ಜೀವನದಾಗ ಅವ್ವ ಅಪ್ಪ ತಲೆ ತಗ್ಸುವಂಥ ಕೆಲಸ ಮಾಡಬೇಡ್ರಿ ಅಂತ ಕೈ ಮುಗಿದು ಹೇಳೀನಿ ಅವ್ರಿಗೆ. ನಾ ಚಲೋ ಪಾಠ ಕಲ್ಸೇನೋ ಕೆಟ್ಟ ಪಾಠ ಕಲ್ಸೇನು ಅಂದ್ರಲ್ಲ ಏನರ ಒಂದು ನೀವು ಯಾರ ಪಾಸ್ ಆಗಲಿಲ್ಲ ಅಂದ್ರೆ ಏನು ಮಾಡೋರು? ಏನು ಅವ್ರ ಮೆದುಳು ಏನರ ಬದಲಿ ಮಾಡೋಕ್ಕೆ ಸಾಧ್ಯ ಅದ? ಇದು ನಿಸರ್ಗ ಅದ. ಎಲ್ಲರದು ಬುದ್ಧಿಮತ್ತೆ ಒಂದೇ ಥರಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಮಾಸ್ ಎಜುಕೇಷನ್ ಕೊಡೋದಕ್ಕಿಂತ ಇಂಡಿವಿಜುವಲ್ ಸ್ಕಿಲ್ ಓರಿಯೆಂಟೆಡ್ ಎಜುಕೇಷನ್ ಕೊಡಬೇಕು. ನಮ್ದೇನು ಪದ್ಧತಿ ಅದ, ಒಂದು ಪಾಠ ಇರ್ತದೆ, ಪಾಠದ ಹೆಸರು ಹಾಕ್ತೀವಿ, ಈ ಪಾಠದ ಪ್ರಶ್ನೆ ಉತ್ತರ ಎಲ್ಲ ಬಾಯ್ಪಾಟ್ ಮಾಡಬೇಕು ಅಂತ ಹೇಳ್ತೀವಿ. ಹೆಂಗೆ ಸಾಧ್ಯ ಅದ? ನಂದು 10 ನಂಬರ್ ಚಪ್ಪಲಿ ಸೈಜ್, ಸರ್ದು 8 ನಂಬರ್ ಇರ್ಬೋದು, ಒಬ್ರದ್ದು ಯಾರ್ದಾರ 6 ನಂಬರ್ ಇರ್ಬೋದು, 7 ನಂಬರ್ ಇರ್ಬೋದು, 9 ನಂಬರ್ ಇರ್ಬೋದು. ನನ್ನ 36 ಜುಬ್ಬಾದ ಸೈಜ್, ಬಾಕಿದವ್ರು 38 ಬರ್ಬೋದು, 34 ಬರ್ಬೋದು. ಬರೋಬ್ಬರಿ ಇದನ್ನ ಹೇಳಿದ್ದು. ಎಲ್ಲರೂ ಒಂದೇ ಸೈಜ್ ಚಪ್ಪಲಿ ತೊಗೋಬೇಕಂತ ತಯಾರಿ ಮಾಡಿಟ್ರ ಸಾಲಿ. ನಮ್ಮ ಸಾಲಿ ಮಂಗ್ಯ ಗಿಡ ಭಾಳ ಚಂದ ಹಾರ್ತೈತಿ, ಮೊಲ ಭಾಳ ಚಂದ ಓಡ್ತೈತಿ, ಕೋಗಿಲೆ ಭಾಳ ಚಂದ ಕೂಗ್ತೈತಿ, ಪಾರಿವಾಳ ಭಾಳ ಚಂದ ಹಾರ್ತೈತಿ, ಜಿಂಕೆ ಭಾಳ ಚಂದ ಓಡ್ತೈತಿ. ಯಾವ ಶಾಣೆ ಹೇಳ್ರಿ? ನಿಂಗೆ ಗಿಡ ಹಾರಕ್ಕೆ ಬರಲಿಲ್ಲ, ನೀ ದಡ್ಡ ಅಂತ ಮಲಕ್ಕಂದ್ರೆ ಮಾಸ್ತರ್ಕಿಂತ ದಡ್ಡ ಜಗತ್ನಾಗ ಯಾರು ಇರ್ತಾರೆ? ಯಾರು ದಡ್ಡರಲ್ಲ ಜಗತ್ನಾಗ. ಅಳಿಬಾರ್ದು. ದೇರ್ ಶುಡ್ ನಾಟ್ ಬಿ ಮೆಜರ್ಮೆಂಟ್, ಇವ್ಯಾಲ್ಯೂಯೇಷನ್ ಇರಬಾರ್ದು ಶಾಲ್ಯಾಗ. ನನ್ನ ಪ್ರಕಾರ ಎಲ್ಲರಿಗೂ ಅವ್ರದ್ದೇ ಆದಂಥ ಸಾಮರ್ಥ್ಯ ಇರ್ತದೆ, ಅವ್ರದ್ದೇ ಆದಂಥ ಯೋಗ್ಯತೆ ಇರ್ತದೆ. ನೀವು ನೋಡ್ರಿ ಬೇಕಾರೆ ನಿಮ್ಮ ಕೈಯಾಗ ಕಲಿತು ಫೇಲ್ ಆದವ್ರು ಊರಾಗ ದೊಡ್ಡ ಮಂದಿಯಾಗಿರ್ತಾರೆ ಒಮ್ಮೆ. ಈಗ ಅವರಲ್ಲಿ ಆ ಗುಣ ಅದೇ ಇಲ್ಲ, ನಾಯಕತ್ವದ ಗುಣ. ಅಕ್ಷರ 2 ಕಡಿಮೆ ಹತ್ತಿರ್ಬೋದು, ಎಲ್ಲರನ್ನೂ ಕಂಟ್ರೋಲ್ ಮಾಡುವಂಥ, ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ನಾಯಕತ್ವದ ಗುಣ ಐತೆ ಅಂದ್ರೆ ಅವ್ರು ದೊಡ್ಡ ಹೆಂಗೆ ಆಗ್ತಾರೋ? ದಟ್ ಈಸ್ ವೈ ಐ ಟೆಲ್ ಯು, ಶಿಕ್ಷಕರದ್ದು ಕೆಲಸ ಸೂಕ್ಷ್ಮವಾದ ಕೆಲಸ. ಇಲ್ಲಿ ಹುಂಬತನ ನಡೆಯಂಗಿಲ್ಲ. ಮಾಸ್ ಎಜುಕೇಷನ್ ಅಗತ್ಯ ಇಲ್ಲ. ಎಲ್ಲರೂ ಕಲ್ಕೋರಿ, ಎಲ್ಲರೂ ಶಾಣೆ ಆಗ್ರಿ, ಎಲ್ಲರೂ ಬಾಯ್ಪಾಟ್ ಮಾಡಿರಿ ಅನ್ನಬೇಡ್ರಿ. ಯಾರಿಗೆ ಬಾಯ್ಪಾಟ್ ಆಗೋದಿಲ್ಲ ಅವ್ರನ್ನ ಕರೆದು ಬಾಜು ಹೇಳ್ರಿ, ಭಾಳ ತಲೆ ಕೆಡಿಸ್ಕೋಬೇಡ, ನಾನು ಸ್ಟೂಡೆಂಟ್ ಇದ್ದಾಗ ಹಿಂಗೆ ಹಾಕಿತ್ತು ಅಂತ ಹೇಳ್ರಿ. ನೀವು ಹೇಳಿಲ್ಲ ಅಂದ್ರೆ ಸುಳ್ಳು ಹೇಳಿರಿ ಅಂತನ ಅರ್ಥ. ಏನು ನಿಮಗೆಲ್ಲ ಬಾಯ್ಪಾಟ್ ಮಾಡಿದ್ದು ನೆನಪು ಉಳಿತಿತ್ತು. ನಾವು ಹಾದಲ್ಲಿ ಹುಡುಗರನ್ನ ಕೇಳ್ತೀನಪ್ಪ, ಇದ್ರಾಗ ಓದಿದ್ದು ಯಾರ್ಯಾರಿಗೆ ನೆನಪು ಉಳಿಯಂಗಿಲ್ಲ ಕೈ ಎತ್ತಿರಿ ಅಂತ. ಮೊದಲು ನಾ ಎತ್ತಿ ಬಿಟ್ಟಿರ್ತೀನಿ. ಸತ್ಯ ರೀ, ಮನುಷ್ಯರಂತ ಯಾರ್ಯಾರು ಅದಾರ ಎಲ್ಲರಿಗೂ ಸ್ಮರಣ ಶಕ್ತಿ ಕೊರತೆ ಅದ. ನಾವು ಅವ್ರನ್ನ ಏನು ಅಸಾಮಾನ್ಯ ರಂಗ ಪ್ರೊಜೆಕ್ಟ್ ಮಾಡೋಕ್ಕೆ ಹೋಗೋದು ಬೇಡ. ಎಲ್ಲರೊಳಗೆ ಒಬ್ಬರಾಗಿ ವರ್ತನೆಯಿಂದ, ವಿಚಾರಗಳಿಂದ, ಮಾತಿನಿಂದ ಭಿನ್ನ ಆಗಿ ಬದುಕುವಂತ ನಾವು ಕಲಿಸೋದು. ಅದಕ್ಕೆ ಲವ್ ಯುವರ್ ಪ್ರೊಫೆಷನ್, ಲವ್ ಯುವರ್ ಸ್ಟೂಡೆಂಟ್ಸ್, ಲವ್ ಯುವರ್ ಸಬ್ಜೆಕ್ಟ್. ವಿಷಯ ಪ್ರೀತಿ ಮಾಡಿ. ನೀವು ಪಾಠ ಮಾಡೋ ವಿಷಯದ ಮೇಲೆ ಕ್ರಮೇಣ ಮಾಸ್ಟ್ರಿ ಸಿಗಬೇಕು ನಿಮಗೆ. ನೀವು ಹೋಗಿ ಕ್ಲಾಸ್ ರೂಮ್ನಾಗ ನಿಂತು ನೀವು ಇತಿಹಾಸ ಕಲಿಸೋರಿದ್ರಿ, ಇತಿಹಾಸ ಪ್ರಾರಂಭ ಮಾಡಿದ್ರಿ ಅಂದ್ರೆ ಹುಡುಗರಿಗೆ ಆಶ್ಚರ್ಯ ಅನಿಸ್ಬೇಕು. ಏನು ನಮ್ಮ ಸರ್ ಎಲ್ಲಿಂದ ತಂದು ಹೇಳಕತ್ತಾರೆ ಇದನ್ನು? ಎಂಥ ಮಾಹಿತಿ ಹೇಳ್ತಾರೆ ನಮ್ಮ ಟೀಚರ್, ಎಂಥ ಸುಭಾಷಿತ ಹೇಳ್ತಾರೆ, ಎಂಥವು ಕೊಟೇಶನ್ ಹೇಳ್ತಾರಲ್ಲ ಅಂತ ಅನಿಸ್ಬೇಕು. ಅದಕ್ಕೆ ಅಪ್ಡೇಟಿಂಗ್ ಅವರ್ ಸೆಲ್ಸ್ ಈಸ್ ಎ ಟ್ರೈನಿಂಗ್. ಇಲ್ಲೇನವ್ರು ಇಟ್ಟಾರಲ್ಲ ಶೈಕ್ಷಣಿಕ ಚಿಂತನೆ. ಶೈಕ್ಷಣಿಕ ಚಿಂತನೆ ಅಂದ್ರೇನು? ಅಪ್ಡೇಟಿಂಗ್ ಅವರ್ ಸೆಲ್ಸ್. ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಸ್. ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು. ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಜಗತ್ತು ನಮ್ಮನ್ನು ತೆಗೆದು ಹಾಕಿಬಿಡ್ತದೆ. ನನ್ನ ಕಡೆ ಒಂದು ಜೆರಾಕ್ಸ್ ಕಾಪಿ ಇದೆ, ನಿಮ್ಮ ಚೇರ್ಮನ್ರ ಕೈ ಕೊಟ್ಟಿರ್ತೀನಿ. ನಾವು ಇದೊಂದು ಜೆರಾಕ್ಸ್ ಮಾಡಿ ಎಲ್ಲರಿಗೂ ಕೊಟ್ಬಿಟ್ರಿ. ಇದೊಂದು ಭಾಳ ಇನ್ಫಾರ್ಮೇಷನ್ ಚಂದ ಇದೆ. ಅವ್ರು ಏನು ಬರ್ದಾರಂದ್ರೆ 1998 ಒಳಗಡೆ ಕೊಡ್ಯಾಕ್ ಕಂಪ್ನಿ ಒಳಗಡೆ 1,70,000 ಜನ ಉದ್ಯೋಗಿಗಳು ಕೆಲಸ ಮಾಡ್ತಿದ್ರು. ವಿಶ್ವದ 85% ಫೋಟೋ ಫಿಲ್ಮ್ಗಳನ್ನು ಮಾರಾಟ ಮಾಡ್ತಿದ್ರು. ಆದರೆ ಈ ಜಗತ್ತಿನಾಗ ಒಂದು ಕ್ಯಾಮ್ರಾ ಸೇಲ್ ಆಗ್ತಾ ಇಲ್ಲ. 1998ನ್ಯಾಗ ವರ್ಲ್ಡ್ನಾಗ 85% ಇದು ಕ್ಯಾಮ್ರಾ ಈಗ ಯೂಸ್ ಆಗ್ತಾ ಇದೆ. HMT ವಾಚ್ ಈಗಿಲ್ಲ, HMT ಸ್ಕೂಟರ್ ಈಗಿಲ್ಲ, ಬಜಾಜ್ ಸ್ಕೂಟರ್ ಈಗಿಲ್ಲ, ಡೈನೋರಾ TV ಈಗಿಲ್ಲ, ಮರ್ಫಿ ರೇಡಿಯೋ ಈಗಿಲ್ಲ, ನೋಕಿಯೋ ಮೊಬೈಲ್ ಈಗಿಲ್ಲ, ರಾಜದೂತ್ ಬೈಕ್ ಈಗಿಲ್ಲ, ಅಂಬಾಸಿಡರ್ ಕಾರ್ ಈಗಿಲ್ಲ, ದಿನೇಶ್ ಬಟ್ಟೆ ಈಗಿಲ್ಲ. ಬಂಧುಗಳೇ, ಈ ಎಲ್ಲದರೊಳಗಡೆ ಗುಣಮಟ್ಟದಲ್ಲಿ ಕೊರತೆ ಇರಲಿಲ್ಲ. ಕ್ವಾಲಿಟಿ ಭಾಳ ಚಂದಿತ್ತು. ಆದರೆ ಅವರು ಮಾರುಕಟ್ಟೆಯಿಂದ ಯಾಕೆ ಹೊರಗೆ ಬಿದ್ದರು ಅಂದರೆ ಅವರು ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಆಗಲಿಲ್ಲ, ಅಪ್ಡೇಟ್ ಆಗಲಿಲ್ಲ. ಅವರು ಟೀಚರ್ಸ್ ಅಪ್ಡೇಟ್ ಆಗಲಿಲ್ಲ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ತಲೆಗಿನ ತೆಗೆದು ಹೊರಗೆ ನಮ್ಮನ್ನು ಯಾರು ಹುಡುಗರು ಇಷ್ಟನ ಪಡೋದಿಲ್ರಿ, ಬರೀ ಆ ಸರ್ ಹತ್ರ ಹೋಗ್ತಾರಂತ ಇವ್ರು ಅಂತಾರೆ. ಏನು ಹೇಳಂಗಿಲ್ಲ, ಬಂದು ಒಂದು ಹೊಸ ಶಾಲೆಗೆ ಒಂದರ ಹೇಳ್ಬೇಕಲ್ಲ. ಪೇಟಿಎಮ್, ಓಲಾ, ಕ್ಯಾಬ್ಸ್
ಈಗ ಎಷ್ಟು ಕೆಲಸ ಮಾಡ್ತಿದ್ದು, ಈಗ ಅವ್ರದ್ದೆಲ್ಲ ಮಾರ್ಕೆಟ್ ಕಡಿಮೆ ಆಯ್ತು. US ವಕೀಲರಿಗೆ ಏನೂ ಕೆಲಸ ಉಳಿದಿಲ್ಲಂತಿ. ಯಾಕಂದ್ರೆ IBM ವಾಟ್ಸಪ್ ಸಾಫ್ಟ್ವೇರ್ ಅನ್ನೋದು ಒಂದು ಕ್ಷಣದೊಳಗಡೆ ಅವ್ರಿಗೆ ಏನು ಕಾನೂನು ಸಲಹೆ ಬೇಕೋ ಎಲ್ಲ ತಂದು ಕೊಡ್ತದೆ. ಈಗ ವಕೀಲರ ಕೆಲಸ ಉಳಿದಿಲ್ಲ US ನಮ್ಮ ದೇಶದಾಗ ಓಡಾಡ್ತಿದ್ದಾರೆ, ಅವ್ರಿಗೆ ಏನಿತ್ತು ಗೊತ್ತಿಲ್ಲ. ವ್ಯಾಟ್ಸನ್ ಹೆಸರಿನ ಸಾಫ್ಟ್ವೇರ್ ಮಾನವರಿಗಿಂತ 4 ಪಟ್ಟು ನಿಖರವಾಗಿ ಕ್ಯಾನ್ಸರ್ ರೋಗವನ್ನು ಐಡೆಂಟಿಫೈ ಮಾಡ್ತಾ ಇದೆ, ಗುಣಮುಖ ಮಾಡ್ತಾ ಇದೆ. ಡಾಕ್ಟರ್ದ ಕೆಲಸ ಕಡಿಮೆ ಐತಿ. 2030 ವೇಳೆಗೆ ಕಂಪ್ಯೂಟರ್ಗಳು ಮನುಷ್ಯರಿಗಿಂತ ಹೆಚ್ಚು ಬುದ್ಧಿವಂತರಾಗಿರ್ತಾವೆ. ಮುಂದಿನ 10 ವರ್ಷದೊಳಗೆ 90% ಕಾರ್ಗಳು ಪ್ರಪಂಚದಾದ್ಯಂತ ರಸ್ತೆಗಳಿಂದ ಕಣ್ಮನ ಸೆಳೀತಾವೆ. ಎಲ್ಲ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಬರ್ತಾ ಇದ್ದಾವೆ. ಉಳಿದಿರೋದೇನು ನಾವು ಅಷ್ಟೇ. ನಾವು ಅಪ್ಡೇಟ್ ಆಗಲಿಲ್ಲ ಅಂದ್ರೆ ನಮ್ಮನ್ನು ತೆಗೆದು ದಂಡಿ ಕುಂಡಿಸ್ತಾರೆ. ಆನ್ಲೈನ್ ಕ್ಲಾಸ್ ಬಂದವಲ್ಲ, ಈಗ ಎಷ್ಟು ಚಂದ ಪಾಠ ಮಾಡ್ತಾರೆ ರೀ ಟೀಚರ್ ಆನ್ಲೈನ್ ಕ್ಲಾಸ್ನಾಗ. ಇಲ್ಲಿ ಸರ್ ತಾಸು ನಿಂತು ಹೇಳೋದು 3 ನಿಮಿಷದಾಗ ಹೇಳಕತ್ತಾರೆ ಆನ್ಲೈನ್ನಾಗ. ನಾವು ಅಪ್ಡೇಟ್ ಆಗಲಿಲ್ಲ ಅಂದ್ರೆ, ನಮ್ಮನ್ನು ನಾವು ಸೆಲ್ಫ್ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಸುಧಾರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ಸ್ಕಿಲ್ಫುಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಫ್ರೂಟ್ಫುಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ನಾಲೆಜ್ಫುಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಡೆಫಿನೆಟ್ಲಿ ಸೊಸೈಟಿ ವಿಲ್ ರಿಜೆಕ್ಟ್ ಅಸ್. ತಿರಸ್ಕಾರ ಮಾಡ್ತದೆ. ನಮಗೆ ಗೊತ್ತೈತಿ ಬಸ್ ಸ್ಟ್ಯಾಂಡ್ನಾಗ ಕೂತು ಮಾಸ್ತರ್ ಬಗ್ಗೆ ಹೆಂಗೆ ಮಾತಾಡ್ತಾರಂತ. ಹೋಗಿ ಸುಮ್ಮನೆ ಬಸ್ ಸ್ಟ್ಯಾಂಡ್ನಾಗ ಸುಮ್ಮನೆ ಕುಂಡ್ರಿ 4 ಮಂದಿ ಕುಂತಲ್ಲಿ. ಎಷ್ಟು ತಿರಸ್ಕಾರ ಅದೇ ಗೊತ್ತೇನು ನಮ್ಮ ಬಗ್ಗೆ. ಏನು ಮಾಸ್ತರ್ಗಳ್ರಿ ಇಡೀ ದೇಶ ಹಾಳು ಮಾಡ್ಯಾರ ಅಂತ. ಯಾವುದಾರು ಹುಡುಗ ಏನಾರ ತಪ್ಪು ಮಾಡಿ ನೆಟ್ಗ ಮಾಸ್ತರ್ಗ ತರ್ತಾರೆ. ಏನು ಕಲ್ಸ್ಯಾನೆ ಅಂಬಲ್ ಮಾಸ್ತರ್ ಅಂತ. ಇದನ್ನು ಕಲಿಸೋದು ನಾವು ಕಲಿಸಬೇಕು. ಅದಕ್ಕೆ ಶ್ರದ್ಧೆಯ ಗುರುಬಂಧುಗಳೇ, ನೀವೆಲ್ಲ ತಿಳಿದವರಿದ್ದೀರಿ. ಇದು ನಮ್ಮ ಕೆಲಸ. ಅವರಿಗೆ ಅಧ್ಯಯನದ ಜೊತೆಗೆ ಸಂಸ್ಕಾರ ಕೊಟ್ಟು ಶ್ರದ್ಧೆ ಕಲಿಸಿ, ಧೈರ್ಯ ಕಲಿಸಿ, ಸ್ಥೈರ್ಯ ಕಲಿಸಿ, ಅವ್ರು ಅಂಜಬಾರ್ದು, ಹೆದರಬಾರ್ದು, ಹಿಂದೆ ಹೆಜ್ಜೆ ಹಾಕಬಾರ್ದು. ಎಲ್ಲ ಪ್ರಪಂಚದಾಗ ಎಲ್ಲ ಮುಳುಗಿ ಹೋದರೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅಯೋಗ್ಯ ನಿರ್ಧಾರ ಅವ್ರು ತಗೋಬಾರ್ದು. ಕೂಲಿ ಮಾಡೋರು ಕೋಟ್ಯಾಧಿಪತಿ ಆದವ್ರದ್ದು ಎಕ್ಸಾಂಪಲ್ ಅವ್ರಿಗೆ ಕೊಡಿ, ತೋರಿಸ್ರಿ ಅವ್ರಿಗೆ. ತಂದೆ ತಾಯಿ ಇರಲಾರ್ದವ್ರು, ಊಟಕ್ಕೆ ಅನ್ನ ಇರಲಾರ್ದವ್ರು, ಮೈ ಮೇಲೆ ಹಾಕೊಳ್ಳೋಕೆ ಬಟ್ಟೆ ಇರಲಾರ್ದವ್ರು ಇವತ್ತು ಪ್ರಪಂಚ ಆಳ್ತಾ ಇದ್ದಾರಲ್ಲ, ಅಂಥವ್ರದ್ದು ಎಕ್ಸಾಂಪಲ್ ಕೊಡ್ರಿ ಅವ್ರಿಗೆ. ಅದಕ್ಕೆ ಅವ್ರು ಯಾವುದಕ್ಕೂ ಹೆದರಬಾರ್ದು, ಯಾರಿಗೂ ಹೆದರಬಾರ್ದು. ಅವರು ಸ್ಥೈರ್ಯವಂತರಿರಬೇಕು, ಧೈರ್ಯವಂತರಿರಬೇಕು, ಹೃದಯವಂತರಿರಬೇಕು. ಹಿಂಗೆ ನಾವು ಮಕ್ಕಳನ್ನ ತಯಾರಿ ಮಾಡಿದೆವು ಅಂದರೆ ನಮಗೂ ಒಂದು ತೃಪ್ತಿ ಇರ್ತದೆ, ಅವ್ರಿಗೂ ಒಂದು ಆನಂದ ಇರ್ತದೆ ಅನ್ನೋ ಮಾತುಗಳನ್ನ ಹೇಳ್ತಾ, ಬಹುತೇಕ ನಾನು ಹೇಳಿದ ಮಾತು ವಜ್ಜೆ ಅನಿಸಿದ್ರು ಇದಕ್ಕೆ ಖರೆ ಇದೆ, ಇದಕ್ಕೆ ಪರ್ಯಾಯ ಇಲ್ಲ. ಸಾಫ್ಟ್ ಕಾರ್ನರ್ನ್ಯಾಗನ ಎಲ್ಲ ಸ್ವೀಕಾರ ಮಾಡೋಕ್ಕೆ ಹೋದ್ವಿ ಅಂದ್ರೆ ಎಡುತ್ತೀವಿ ನಾವು. ಅದಕ್ಕೆ 2-3 ಮಾತು ನೆನ್ಪಿಟ್ಕೊಡ್ರಿ. ಅಟ್ಲೀಸ್ಟ್ ಒಂದು ದಿವ್ಸಕ್ಕೆ ಒಂದು ಹೊಸ ಸಾಲರ ಓದಬೇಕು. ನ್ಯೂಸ್ ಪೇಪರ್ನಾಗ ಎಂಥ ಆರ್ಟಿಕಲ್ ಬರ್ತಿರ್ತಾವ್ರಿ, ಎಂಥ ಸುಭಾಷಿತ ಬರ್ತಿರ್ತಾವೆ, ಎಂಥ ನಾಲೆಜ್. ಪ್ರಜಾವಾಣಿ ಪೇಪರ್ನಾಗ 5 ದಿವಸದ ಹಿಂದೆ ಚಾಕ್ಲೇಟ್ ಹಿಸ್ಟ್ರಿ ಕೊಟ್ಟಿದ್ರು. ನೋಡಿರಿ ಯಾರ ಪೇಪರ್ ಓದ್ತೀರಿ? 5 ರೂಪಾಯಿ ರೇವಾ ಸರ್, ಚಾಕ್ಲೇಟ್ ಹಿಸ್ಟ್ರಿ ಕೊಟ್ಟಿದ್ರು. ಒಮ್ಮೆ ತೊಗೊಂಡು ಹೋಗಿ ಕ್ಲಾಸ್ ರೂಮ್ನಾಗ ನಿಂತ್ಕೊಂಡು 10 ನಿಮಿಷ ಹಿಡಿತದೆ. ಹೆಂಗೆ ಚಾಕ್ಲೇಟ್ ಚಲವಾಯಿತು, ಯಾವ ದೇಶದಾಗ ಹೆಚ್ಚು ಚಾಕ್ಲೇಟ್ ಉತ್ಪನ್ನ ಆಗ್ತದೆ, ಅದನ್ನು ಹೆಂಗೆ ಸಂಸ್ಕರಣೆ ಮಾಡ್ತಾರೆ, ಯಾವ್ಯಾವ ಕಂಪ್ನಿ ಅದಾವು, ಎಷ್ಟು ಪ್ರಾಡಕ್ಟ್ ತಯಾರಿ ಮಾಡ್ತಾವೆ, ಅಡ್ವರ್ಟೈಸ್ಮೆಂಟಿಗೆ ಎಷ್ಟು ಖರ್ಚು ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ಗೆ ಎಷ್ಟು ಖರ್ಚು ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ ಅವರು ಅದ್ರಾಗ ಕೊಟ್ಟಿದ್ರು. ಇದನ್ನು KS ಬರೆಯುವಾಗ ಕೇಳ್ತಾರೆ. ಆ ಹುಡುಗ ಎಕ್ಸಾಮ್ ಹಾಲ್ನ್ಯಾಗ ಕುಂತಾನೆ, ನಮ್ಮ ಮಾಸ್ತರ್ತಿಗೆ ಇದು ತಿಳಿಲಿಲ್ಲ ಅಂತಾನೆ. ಅದಕ್ಕೆ ಎಲ್ಲ ಹೇಳ್ಬೇಕು ನಾವು. ಅ ಟೀಚರ್ ಶುಡ್ ನೋ ಎವ್ರಿಥಿಂಗ್ ಅಬೌಟ್ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್. ದಟ್ ಈಸ್ ಎ ಟೀಚರ್. ಒಳ್ಳೆಯದಾಗಲಿ. ನಮಸ್ಕಾರ.